जाता हूँ, महसूस करता हूँ वहाँ तुझको। मैं यूं ही कहीं मुझ में ही खो जाता हूँ, मीठा सुकून मिलता वहाँ मुझको। ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಮಾನ್ಸೂನ್ ಸೀರೀಸ್ ಇದ್ದ ಪಾರ್ಟ್ 9ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ರೀ. ಈ ಪಾರ್ಟ್ ಒಳಗೆ ನಾವು ನಿಮಗೆ ತೊಗೊಂಬಂದಿನಿ ಒಂದು ಓವರ್ ನೈಟ್ ಕಮ್ ಮಸ್ತ್ ಜರ್ನಿ. ಯಾವುದಂತಂದ್ರೆ ನಿಮ್ದು ನಮ್ದು ಮತ್ತು ಎಲ್ಲರದ್ದು ಫೇವ್ರೇಟ್ ಟ್ರೈನ್ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರಿನಿಂದ ಮುರುಡೇಶ್ವರಕ್ಕೆ ಹೋಗುವಂಥ ಡೈಲಿ ಎಕ್ಸ್ಪ್ರೆಸ್ ಒಳಗೆ ರೀ. ಈ ಟ್ರೈನ್ ಒಳಗೆ ನನಗೆ ಸತ ಹೋದರೂ ಬೇಸರನ ಆಗಂಗಿಲ್ಲ ರೀ. ಮತ್ತು ಇನ್ನೊಂದು ಏನಂತಂದ್ರೆ ಈ ಟ್ರೈನ್ ಇವತ್ತು ಡೈವರ್ಟ್ ಆಗೈತಿ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರಿನಿಂದ KSR ಬೆಂಗಳೂರು ಮಠ. ನೋಡಂತ ಯಾವ ರೂಟ್ ಒಳಗೆ ಹೋಗುತ್ತೆ. ಪ್ಲಾಟ್ಫಾರ್ಮ್ ನಂಬರ್ 6ಗೆ ಅರೈವಾದ ನೋಡ್ರಿ. ಇಲ್ಲೇ 6 ಒಳಗೆ ನಮ್ಮ ಮುರುಡೇಶ್ವರ ಎಕ್ಸ್ಪ್ರೆಸ್ ನಿಂತೈತಿ. ಪ್ಲಾಟ್ಫಾರ್ಮ್ 5 ಒಳಗೆ ನಿಂತೈತಿ SMVT ಬೆಂಗಳೂರಿನಿಂದ ದಾನಾಪುರ್ಗೆ ಹೋಗುವಂತಹ ಸಂಘಮಿತ್ರ ಸೂಪರ್ ಫಾಸ್ಟ್. ಈ ಟ್ರೈನಲ್ಲಿ ಜರ್ನಿ ಬೇಕಂತ ಹೇಳಿ ಕೇಳ್ತೀನಿ, ಯಾರೋ ಅಷ್ಟು ನಂಗೆ ರೆಸ್ಪಾನ್ಸ್ ಮಾಡಲ್ಲ ರೀ. ಬಟ್ ಅಂತ ಕಾಮೆಂಟ್ ಮಾಡಿರಿ ಬೇಕೋ ಬೇಡೋ ಅಂಥೇಳಿ. ಇದೇ ನೋಡ್ರಿ ನಮ್ಮ ಟ್ರೈನ್ 16585 16,585 ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರಿನಿಂದ MRDW ಅಂದ್ರೆ ಸ್ಟೇಷನ್ ಕೊಡ್ರಿ ಮುರುಡೇಶ್ವರದ. ನಂದು ಇವತ್ತಿನ ಜರ್ನಿ ಐತಿ ಈ ಟ್ರೈನದ್ದು ಸ್ಲೀಪರ್ ಕ್ಲಾಸ್ ಕೋಚ್ ಒಳಗೆ ರೀ. ಹೌದ್ರಿ, ಟ್ರೈನ್ ಒಳಗೆ ನಿಮಗೆ ಯಾವ್ಯಾವೆಲ್ಲ ಕೋಚಸ್ ನೋಡ್ತಿರಲ್ಲ ಎಲ್ಲ ಕೋಚಸ್ ಅದಾವ. ಜನರಲ್, ಸ್ಲೀಪರ್, 3AC, 2AC, ಫಸ್ಟ್ AC ಅದಕ್ಕೆ ಈ ಟ್ರೈನ್ ಒಳಗೆ ಐತಿ. ಟ್ರೈನದ ರೊಟೇಷನ್ ವಾಯಾ ಮೈಸೂರು ಐತಿ. ಅದಕ್ಕೆ ನಿಮ್ಗೆ ನೀರಿಂದ ಊಟದ ಏನು ಪ್ರಾಬ್ಲಮ್ ಅಂತೂ ಆಗಂಗಿಲ್ಲ. ಏನಮ್ಮಕ್ಕೂ ನೀವು ರೈಲ್ವೆ ಸ್ಟೇಷನ್ ಒಳಗೆ ವಾಟರ್ ಬಾಟಲ್ದು ಎಲ್ಲ ಖರೀದಿ ಮಾಡ್ಕೊಂಬಿಡ್ರಿ. ರೈಲ್ ನೀರದ್ದು ಬಾಟಲ್ ತೊಗೊಂಡು ನೋಡ್ರಿ, ಇದ್ರ ರೇಟ್ ಈಗ ಚೇಂಜ್ ಆಗೈತಿ 14 ರೂಪಾಯಿ. ನಾನು ಅಷ್ಟೇ 28 ರೂಪಾಯಿ ಅಷ್ಟೇ ಪೇ ಮಾಡಿನೂ ಬಂದೆ. ಯಾವಾಗಲೂ ನಿಮ್ಗೆ KR ಪುರಂ ಎಂಡ್ ಒಳಗೆ ಲೊಕೊಮೋಟಿವ್ ನೋಡಕ್ಕೆ ಸಿಗ್ತೈತೆ ರೀ. ಈ ಸದ ನೋಡ್ರಿ ಇಲ್ಲೇ ಲೊಕೊಮೋಟಿವ್ ಇಲ್ಲ. ಯಾಕಂತಂದ್ರೆ ನಮ್ಮ ಟ್ರೈನ್ ಡೈವರ್ಟ್ ಐತಿ, ವಾಯಾ ಬಾಣಸ್ವಾಡಿ ಹೋಗ್ತೀವಿ ಅಂತೇಳಿ ಅನ್ಕೋತ ನಾನು ನೋಡಿನಂತ ರೂಟ್ ಏನೇನೆಲ್ಲ ಇರುತ್ತೆ ಅಂತೇಳಿ. ಸೊ ನನ್ನ ಸೀಟ್ ಬಂದುಬಿಟ್ಟು ಇದು S1 ಕೋಚ್ ಒಳಗೆ ಐತಿ. ಭಾಳ ಹೊಲ ಸೀಟು ಸಿಕ್ಕತ್ತೆ ರೀ. ಯಾವುದಂತೇಳಿ ತೋರ್ಸಂಬರ್ರಿ. ಸೀಟ್ ಕಾಂಬಿನೇಷನ್ 2AC ಐತ್ರಿ. ಬಟ್ ನಂದು ಇವತ್ತಿನ ಸೀಟ್ ಐತಿ ಇಲ್ಲೇ ಹಿಂದೆ ಮಿಡಲ್ ಐತಿ S13. ಅಲ್ಲೆಲ್ಲ ಫ್ಯಾಮಿಲಿ ಕುಂತಾರೆ. ಸೊ ಇದೇ ಇಂಟೀರಿಯರ್ ನೋಡ್ರಿ. ಸ್ಲೀಪರ್ ಕೋಚದ ಲೋವರ್ ಬರ್ತಾ, ಮಿಡಲ್ ಬರ್ತಾ, ಅಪ್ಪರ್ ಬರ್ತ್ ಸಿಗುತ್ತೆ. ಈ ಗಾಡಿದ ಬೆಸ್ಟ್ ಥಿಂಗ್ ನಂಗೆ ಅನ್ಸೋದು ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಎಲ್ಲರದ್ದು ಫೇವ್ರೇಟ್ ಸೀಟ ಸೈಡ್ ಲೋವರ ಮತ್ತು ಸೈಡ್ ಅಪ್ಪರ. ಸೈಡ್ ಲೋವರ ಸೈಡ್ ಅಪ್ಪರ್ ಇಲ್ಲ ಅಪ್ಪರ್ ಸಿಕ್ಕರು ಭಾರಿ ಬೆಸ್ಟ್. ಲೋವರ ಮಿಡಲ್ ಭಾಳ ಇದಾಗತ್ತೆ. ಸೊ ಚಾರ್ಜಿಂಗ್ ಸೊಗಟು ಎಲ್ಲ ನಿಮ್ಗೆ ಅದಾವು. ಬೆಸ್ಟ್ ಥಿಂಗ್ ನೋಡ್ರಿ ಇಲ್ಲೇ F ಅಂತ ಬರ್ದಿರ್ತಿತ್ತ. ಬಟ್ ಈ ಸದ ನಿಮ್ಗೆ ಇದ್ರೊಳಗೆ ಮೆನ್ಷನು ಮಾಡಿಬಿಟ್ರೆ ಯಾವ್ದು ಲೈಟ್ ಫ್ಯಾನ್ ಅಂತೇಳಿ. ಸೊ ನಂದು ಅದೇನು ಕಂಪಾರ್ಟ್ಮೆಂಟ್ ಇರುತ್ತಲ್ಲ ರೀ, ಅದ್ರೊಳಗೆ ಫುಲ್ ಫ್ಯಾಮಿಲಿ ಬಂದೈತಿ. ಅಲ್ಲಿ ಕುಂದ್ರಾಕು ಜಾಗ ಇಲ್ಲ. ಸೊ ಅದಕ್ಕೆ ಹೊರಗೆ ಬಂದೇನಿ. ಈಗೇನು ನಾವು ಜರ್ನಿ ಹೋಗ್ತೇವಲ್ಲ, ನಮ್ಮದು ರೊಟೇಷನ್ ಇರುತ್ತೆ. KSR ಬೆಂಗಳೂರು ಹೋಗ್ತೇವೆ. ನಾವು ಡೈವರ್ಟೆಡ್ ರೂಟ್ ಐತಿ. ಹೆಂಗಂತಂದ್ರೆ ನಾವು ಇಲ್ಲಿಂದ ಬಿಟ್ಕೊಡ್ಗ ಬಾಣಸ್ವಾಡಿ, ಹೆಬ್ಬಾಳೆ, ಯಶವಂತಪುರ ಹೋಗಿ KSR ಬೆಂಗಳೂರು ಹೋಗಿ ಅಲ್ಲಿಂದ ಮಂಡ್ಯ ಮೇಲೆ ಮೈಸೂರು ಹೋಗ್ತೀವಿ. ಮೈಸೂರಿಂದ ಲೋಕೋ ರಿವರ್ಸಲ್ ಆಗಿ ಲೋಕೋ ಚೇಂಜು ಆಗುತ್ತೆ. ಯಾಕಂತ ಅಲ್ಲಿ ಹೇಳ್ತೀನಿ. ಸೊ ಅಲ್ಲಿಂದ ನಾವು ಮುಂದೆ ಹೋಗ್ತೇವೆ ರೀ ಹಾಸನ ಮೇಲೆ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ರಾತ್ರಿ ಸ್ಟೆಚ್ ಇರುತ್ತೆ. ಬಟ್ ಆಲ್ವೇಸ್ ಈ ಗಾಡಿ 40 ನಿಮಿಷ ಡಿಲೇ ಇರೋದ್ರಿಂದ ನಾನು ನಿಮ್ಗೆ ಆ ಸೆಕ್ಷನ್ನು ತೋರಿಸ್ತೀನಿ. ಅದಾದ್ಮೇಲೆ ನಾವು ಸುಬ್ರಹ್ಮಣ್ಯ ಮಂಗಳೂರು ಎಂಟರ್ ಆಗ್ತೀವಿ. ಮಂಗಳೂರಿಂದ ಅಂತೂ ನಮ್ಮ ಕರಾವಳಿ ಕರ್ನಾಟಕ ಭಾಗ ಭಾಳ ಮಸ್ತ್ ಆಗಿದ್ರಿ. ಕಂಟಿನ್ಯೂಸ್ ಮಳೆ ಆಗತ್ತೈತಿ, ನೀವು ನೋಡಿರ್ತೀರಿ. ನಾನು ಗ್ಯಾಪ್ ಕೊಟ್ಕೊಟ್ಟು ಹೊಂಟೀನಿ. ಈಗ 10 ದಿನದ ಹಿಂದೆ ಜರ್ನಿ ಮಾಡಿದ್ದೆ, ಅವಾಗ ಮಳೆ ಇತ್ತು. ಆಮೇಲೆ ಮಳೆ ನಿಂತ್ಕೊಂಡ್ಬಿಡ್ತು, ಅಷ್ಟೇನು ಮಳೆ ಇರಲಿಲ್ಲ. ಸೊ ಈಗ ಮತ್ತೆ ಮಳೆ ವಾಪಸ್ ಸ್ಟಾರ್ಟ್ ಆಗೈತಿ. ಸೊ ಅದನ್ನ ಜರ್ನಿ ನಾನು ನಿಮಗೆ ತೋರ್ಸಕ್ಕೆ ಭಾಳ ಎಕ್ಸೈಟೆಡ್ ಅದೀನಿ. 3 ನಿಮಿಷ ಡಿಲೇ ಆಗಿ ನಾವು ಡಿಪಾರ್ಟ್ ಆದ್ವಿ ರೀ. ನೋಡ್ಬೋದು ನೀವು, ಡೈರೆಕ್ಷನ್ನು ಚೇಂಜ್ ಐತಿ. ಯಾರೋ ಚೈನ್ ಪುಲ್ ಮಾಡಿರಿ ನೋಡ್ರಿ ಇಲ್ಲೇ. ನಮ್ಮ ಸೀಟ್ನಾಗ ಏನು ಕುಂತಿದ್ರೆ ಅವರ ಮಾಡ್ರಿ ಪಕ್ಕ. ಯಾಕೋ ಏನೋ ಅವ್ರದ್ದು ಪ್ರಾಬ್ಲಮ್ ಇತ್ತು, ನೋಡೋಣ ಅಂತ. ಆ ಹುಡುಗ ಹಿಡ್ಕೊಂಡ್ರು ನೋಡ್ರಿ ಚೈನ್ ಹಿಡಿದಿದ್ದಕ್ಕೆ. ಚಲೋ ಮಾಡ್ರಿ ಅವ್ರು. ಯಾಕಂತಂದ್ರೆ ನಾವು ಎಲ್ಲ ನಿಗಾ ವಹಿಸ್ಬೇಕು. ಏನೋ ನಮ್ದು ಕೆಲಸ ಇತ್ತು ಅಂತಂದರು. ಕೋಲ್ಕತ್ತಾದ ಹೌಡಾದಿಂದ ಬೆಂಗಳೂರಿಗೆ ಬರುವಂಥ ದುರಂತೋ ಎಕ್ಸ್ಪ್ರೆಸ್ ಬಂದದ್ದು ನೋಡ್ರಿ ಇಲ್ಲ. ಈ ಟ್ರೈನ್ ಒಳಗೂ ಜರ್ನಿ ಮಾಡ್ಬೇಕಂತ ಭಾಳ ಆಸೆ ಐತೆ ನನಗೆ. ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ಬೆಂಗಳೂರಿನಿಂದ ಕಲಬುರ್ಗಿಗೆ ಹೋಗುವಂಥ ಎಕ್ಸ್ಪ್ರೆಸ್ಸು ನಿಂತೈತಿ.
ಪಕ್ಕ ನಾವು ಇವತ್ತು 1 ತಾಸಿಗಿಂತ ಹೆಚ್ಚಿಗೆ ಡೈಲಿ ಹಾಕ್ಯವ ಅನ್ಸುತ್ತೆ. ಬಾನಸವಾಡಿ ಬರೋಕೆ ನಾವು ಏನಿಲ್ಲ ಅಂದರೂ 15 ನಿಮಿಷ ತೊಗೊಂಡಿವಿ. ಆಲ್ಮೋಸ್ಟ್ 1 ಅವರ್ ತೊಗೊಂಡಿವಿ ನೋಡ್ರಿ ನಾವು. ಹಿಸ್ಟೋರಿಕ್ ಮೂಮೆಂಟ್ ನೋಡ್ರಿ ಇದು. ಮುರುಡೇಶ್ವರ ಎಕ್ಸ್ಪ್ರೆಸ್ ಯಶವಂತಪುರ ಸ್ಟೇಷನಿಗೆ ಎಂಟ್ರ್ ಆಗೈತಿ. ನಾರ್ಮಲಿ ಇದು ಕಂಟೋನ್ಮೆಂಟ್ ಮೇಲೆ ಬೆಂಗಳೂರು ಸಿಟಿಗೆ ಹೋಗಿ ಅಲ್ಲಿಂದ ಮೈಸೂರು ಹೋಗ್ತಿತ್ತು. ಬಟ್ ಆಗಸ್ಟ್ 17 ಮಟ ನಮ್ಮ ಟ್ರೈನ ಡೈವರ್ಟೆಡ್ ಇರುತ್ತೆ. ಅಲ್ಲಿ ಯಾವುದೋ ಒಂದು ಗರೀಬ್ ರಥ್ ಎಕ್ಸ್ಪ್ರೆಸ್ನೂ ನಿಂತೈತಿ. ತಿರುವನಂತಪುರಂ ನಾರ್ತ್ ಗರೀಬ್ ರಥ್. ಸೌತ್ ವೆಸ್ಟರ್ನ್ ರೈಲ್ವೇಸ್ ಕಡೆಯಿಂದ ನನ್ನೊಂದು ರಿಕ್ವೆಸ್ಟ್ ರೀ, ಈಗ ಗಾಡಿನ ಮುರುಡೇಶ್ವರನ ಯಶವಂತಪುರದಾಗ ನಿನ್ಸಾಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಕೋಯಿಕೋಡ್ ಹೋಗು ಗಾಡಿನವರು ಇಲ್ಲಿ ನಿಂತಿರ್ತಾರೆ. ಸೊ ಅವರು ಲಾಸ್ಟ್ ಮೂಮೆಂಟಿಗೆ ಈ ಟ್ರೈನ್ ಹತ್ಕೋತಾರೆ. ಎಷ್ಟೋ ಜನ ಹತ್ಕೊಳಕ್ಕೆ ಬಂದಿದ್ದರ್ರಿ ಈ ಟ್ರೈನ್ನ ಯಶವಂತಪುರ ಒಳಗೆ. ಎಷ್ಟೋ ಜನ ಹತ್ಕೊಂಡು ಇರ್ಬೋದು. ನನಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ನಾ ಹೇಳೀನಿ. ಈ ಟ್ರೈನ ಕೋಯಿಕೋಡ್ ಟ್ರೈನ್ ಅಲ್ಲ, ಇದು ಮುರುಡೇಶ್ವರ ಎಕ್ಸ್ಪ್ರೆಸ್ ಅಂತಂತ ಹೇಳಿ. ವಾವ್, ಪ್ಲಾಟ್ಫಾರ್ಮ್ ನಂಬರ್ 8ಕ್ಕೆ ಬಂದೀವಿ ನೋಡ್ರಿ ನಾವೀಗ. ಏನೋ ಕೆಲಸ ನಡೆಯದ ಬಾಜು ಪ್ಲಾಟ್ಫಾರ್ಮ್ ಒಳಗೆ ನೋಡ್ರಿ. ಇಲ್ಲೇ BSF ನಿಂತೈತಿ, ಬೆಂಗಳೂರು ಸೂಪರ್ ಫಾಸ್ಟ್, ಬೆಂಗಳೂರು ಬೆಳಗಾವಿ 20653. ಟೋಟಲ್ ಆಗಿ ಇಲ್ಲೇ 10 ನಿಮಿಷದ ಸ್ಟಾಪ್ ಐತ್ರಿ. ನಾವು ಆಲ್ಮೋಸ್ಟ್ 1 ಅವರ್ ಡಿಲೇ ಇದ್ದಂಗೆ ಐತ್ರಿ. 45 ನಿಮಿಷ ಡಿಲೇ ಅದೇವಿ. ಪ್ಲಾಟ್ಫಾರ್ಮ್ ನಂಬರ್ 1 to 7 ಒಳಗೆ ಏನೋ ಕೆಲಸ ನಡೆದೈತೆ ಅನ್ಸುತ್ತೆ. ಯಾಕಂದ್ರೆ ಅಂಡರ್ ರಿನೋವೇಷನ್ ಹೋಗುತ್ತಂತ ಭಾಳ ದಿನದಿಂದ ಹೇಳತ್ತಿದ್ದೆ ನಾನು ನಿಮ್ಗೆ. KSR ಬೆಂಗಳೂರು 17ನೇ ತಾರೀಕಿನ ಮಟ್ಟ ಮೇ ಬಿ ಇಷ್ಟು ಎಲ್ಲ ಟ್ರೈನ್ಗಳು ಕ್ಯಾನ್ಸಲ್ ಮತ್ತು ಇದು ಅದಾವೆ. ಚೆಕ್ ಮಾಡ್ಕೊಂಡು ಹೋಗ್ರಿ. ಭಾಳಷ್ಟು ಟ್ರೈನ್ಗಳು ಕ್ಯಾನ್ಸಲ್ಡ್. ಒಂದಷ್ಟು ಯಶವಂತಪುರ ಟರ್ಮಿನೇಟ್ ಮಾಡತ್ತಾರ, ಒಂದಷ್ಟು SMT ಬೆಂಗಳೂರನ್ನ ಟರ್ಮಿನೇಟ್ ಮಾಡತ್ತಾರ. ಸೊ ನೀವು ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ಪ್ಲ್ಯಾನ್ ಮಾಡ್ಕೊಂಡು ಟ್ರಾವೆಲ್ ಮಾಡಿರಿ. ಇಲ್ಲಿ ಸಿಕ್ಕಿದ್ರೆ ಸಬ್ಸ್ಕ್ರೈಬರ್. ಸೊ ಡಾಟ್ ಆನ್ ಟೈಮ್ ನೋಡ್ಬೋದು ನೀವು. ಇಲ್ಲೇ ಒಂದು 10 ನಿಮಿಷ ಕರೆಕ್ಟ್ ನಿಂತಿದ್ದೀವಿ ನಾವು ಇಲ್ಲೇ. ಈಗ ಡಿಪಾರ್ಟರ್ನೂ ಆದ್ವಿ KSR ಬೆಂಗಳೂರು ಸಿಟಿ ಜಂಕ್ಷನಿಂದ. 80% ಟ್ರೈನ ಫಿಲ್ ಆಗುತ್ತೆ KSR ಬೆಂಗಳೂರು ಸಿಟಿ ಜಂಕ್ಷನಿಂದನೇ. SMTಯಿಂದ ಯಾಕೆ ಸ್ಟಾರ್ಟ್ ಮಾಡ್ತಾರಂದ್ರೆ KSR ಕಡೆ ಅಷ್ಟು ಪ್ಲೇಸ್ನೂ ಇಲ್ಲ. ಸೊ ನೋಡೋಣ ಅಂತ. ಇದು 9 ಮತ್ತು 10 ಪ್ಲಾಟ್ಫಾರ್ಮ್. ಇಲ್ಲೇ 7 ಪ್ಲಾಟ್ಫಾರ್ಮ್ ಒಳಗೆ ಏನಾರ ಕೆಲಸ ನಡೆಯತ್ತೈತಿ ನೋಡ್ರಿ. ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. 8 ಅನ್ನಿಸ್ತದಕ್ಕೆ. KSR ಬೆಂಗಳೂರು ಸಿಟಿ ಜಂಕ್ಷನ್ ಡಿಪಾರ್ಟ್ ಆದ ತಕ್ಷಣ ಇಷ್ಟು ಮಸ್ತ್ ವ್ಯೂ ನೋಡೋಕೆ ಸಿಗುತ್ತೆ ನೋಡ್ರಿ. ನಮ್ಮ ಗಾರ್ಡನ್ ಸಿಟಿ ಬೆಂಗಳೂರದ ವಿತ್ ಟ್ರೈನ್. ಈಗ ಜಸ್ಟ್ ನಾವು ಕೆಂಗೇರಿನ ಡಿಪಾರ್ಟ್ ಆಗ್ಯಾವ್ರಿ. 1 ಟನ್ ಫ್ಲಾಟ್ ಅಂತ ಟ್ರೈನ. ಈ ಟ್ರೈನದ್ದು ಪ್ರತಿಯೊಂದು ಸ್ಟಾಪ್ನು ನಾನು ಕವರ್ ಮಾಡೇನಿ ರೀ. ಅದಕ್ಕೆ ನಾನು ಮೇನ್ ಏನು ಫೋಕಸ್ ಇರುತ್ತಲ್ಲ ಅದಕ್ಕೆ ಮಾಡತ್ತೀನಿ, ಏನರ ಕಂಟೆಂಟ್ ಇದ್ರೆ. ಸೊ ಈಗ ನಾವು ಚನ್ನಪಟ್ಟಣಕ್ಕೆ ನಿಂತೇವಿ. ಚನ್ನಪಟ್ಟಣಕ್ಕೂ ಸ್ಟಾಪ್ ಐತೆ ಟ್ರೈನ ರಾಮನಗರ ಆದಮೇಲೆ. ಬಟ್ ನಾವು ಸರ್ಪ್ರೈಸಿಂಗ್ಲಿ ಚನ್ನಪಟ್ಟಣ ಒಳಗೆ ಪ್ಲಾಟ್ಫಾರ್ಮ್ ನಂಬರ್ 1 ಸೈಡ್ ಎಂಟ್ರಾಗಿವೆ. ಸೊ ನಾವು ಈ ಪ್ಲಾಟ್ಫಾರ್ಮ್ಗೆ ಎಂಟ್ರ್ ಆಗ್ತಿದ್ವಿ, ಪ್ಲಾಟ್ಫಾರ್ಮ್ 2ಗೆ. ಮೇ ಬಿ ಇಲ್ಲೇ ನಮ್ಮನ್ನು ವಂದೇ ಭಾರತ್ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡುತ್ತೆ. ಫುಲ್ ಫಾಸ್ಟಾಗಿ ಬಂತು ನೋಡ್ರಿ. ಇಲ್ಲೇ MGR ಚೆನ್ನೈ ಸೆಂಟ್ರಲಿಂದ ಮೈಸೂರಿಗೆ ಹೋಗುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡತೈತಿ ಮುರುಡೇಶ್ವರ ಎಕ್ಸ್ಪ್ರೆಸ್ನ ಚನ್ನಪಟ್ಟಣ ಒಳಗೆ. ಸೆಕೆಂಡ್ಸ್ ಒಳಗೆ ಕ್ರಾಸ್ ಆಗುತ್ತೆ ನೋಡ್ರಿ ಅದು ಓವರ್ಟೇಕ್ ಮಾಡ್ಕೊಂಡು. ನಂದು ಮಿಡಲ್ ಬರ್ತೈತೆ ಅಂತ ನಿಮ್ಗೆ ಗೊತ್ತೈತಿ. 7 ನಂಬರ್ ಸೀಟ್ ಖಾಲಿ ಇತ್ತು ಸೈಡ್ ಲೋರ. ಇಲ್ಲೇ ಕುಂತಾನೆ ಮಸ್ತ್ ಇದೆ ಫೀಲ್ ತೊಗೊಳೋದನ್ನು ನೋಡ್ರಿ. ಎಷ್ಟು ಪೀಸ್ ಆಗೈತೆ ನೋಡ್ರಿ. ಜಸ್ಟ್ ನಾವು ಮದ್ದೂರು ಸ್ಕಿಪ್ ಮಾಡಿದ್ವಿ, ಮಂಡ್ಯ ಅರೈವ್ ಆಗತ್ತೇವೆ ಈಗ. ಬಟ್ ಏನು ಸೌಂಡ್ ಇಲ್ಲ, ಏನಿಲ್ಲ. ನಮ್ಮ ಕೋಚ್ ನೋಡ್ರಿ ಇಲ್ಲ ಅಷ್ಟು ಶಾಂತವಾಗೈತೆ. ಟೆನ್ 56 ಆಗತ್ತದ್ರಿ ಟೈಮಿಂಗ. ಈಗ ನಾವು ಮಂಡ್ಯಕ್ಕೆ ಅರೈವ್ ಆಗೀವಿ. 1 ತಾಸು ಆಲ್ಮೋಸ್ಟ್ ನಾವು ಇಲ್ಲಿ ಡಿಲೇನೂ ಅದೇವಿ.
ಮಂಡ್ಯದಿಂದ ಹೋಗಕ್ಕೆ ಭಾರಿ ಬೆಸ್ಟ್ ನೋಡ್ರಿ. ನೈಟ ಇಷ್ಟು 10:30 11 ಮಟ ಆರಾಮಾಗಿ ಮಲ್ಕೊಂಬಿಡ್ರಿ. 10 ಗಂಟೆಗೆ ಬರುತ್ತೆ ಆ್ಯಕ್ಚುಯಲ್ ಟೈಮಿಂಗ. 10 ಗಂಟೆಗೆ ಮಲ್ಕೊಂಡು ಮಂಗಳೂರು ಸುಬ್ರಹ್ಮಣ್ಯ ಅಷ್ಟೇ ಅಲ್ಲದೆ ಮುರುಡೇಶ್ವರ ಉಡುಪಿ ಎಲ್ಲೂ ಅಡ್ಡಾಡ್ತಾರೆ ಅಂತಂದ್ರು ಕರಾವಳಿ ಭಾಗಕ್ಕೆ ಬೆಸ್ಟ್ ನೋಡ್ರಿ. ಮಂಡ್ಯ ಆಸ್ಪಾಸ್ನವ್ರು ಅದಾರೆ ಅಂತಂದ್ರೆ ನಿಮಗಾಗಿ ಮುರುಡೇಶ್ವರ ಎಕ್ಸ್ಪ್ರೆಸ್. ಮೈಸೂರು ಔಟ್ರೊಳಗೆ ನಿಂತದ್ದು ನೋಡ್ರಿ. ಇದು ನಮ್ಮನ್ನು ಲೀಡ್ ಮಾಡುತ್ತೆ ಮೈಸೂರದಿಂದ ಡೀಸೆಲ್ ಲೊಕೊಮೋಟಿವ್. ಪ್ಲಾಟ್ಫಾರ್ಮ್ 3 ಎಂಟ್ರದು ನನಗೆ 1 ಅವರ್ ಡಿಲೇ ಇದ್ದೀವ್ರಿ ನಾವು. ಆಲ್ಮೋಸ್ಟ್ ಕವರ್ ಆಗಿಬಿಡುತ್ತೆ. ಬರೀ 15 ಮಿನಿಟ್ಸ್ ನಾವೀಗ ಡಿಲೇ ಆಗಿ ಬಂದೀವಿ ಮೈಸೂರು ಜಂಕ್ಷನಿಗೆ. ಸೊ ಮೈಸೂರೊಳಗೆ ಇದ್ರದ ಲೋಕೋ ರಿವರ್ಸಲ್ ಆಗುತ್ತೆ. ಯಾಕಂತಂದ್ರೆ ನಾವಿನ್ನು ಹಾಸನ ಲೈನ್ ಹೋಗ್ಬೇಕಲ್ಲ, ಹಾಸನ ಲೈನ ಔಟ್ರೊಳಗೆ ಬರುತ್ತೆ. ಸೊ ಈ ಟ್ರೈನ್ ಒಳಗೆ ಇಲ್ಲಿ ಮಟ ಊಟಕ್ಕೆ ಏನು ಬರಲಿಲ್ಲ ರೀ. ನಾನು ಭಾಳ ಸತ ಟ್ರಾವೆಲ್ ಮಾಡಿ ಬರುತ್ತೆ, ಬಟ್ ಇವತ್ತು ಲೇಟ್ ಆಗಿದ್ದಕ್ಕೆ ಏನು ಬರಲಿಲ್ಲ ಏನೋ ಗೊತ್ತಿಲ್ಲ. ಬಟ್ ಮೈಸೂರಿಂದ ಮಂಡ್ಯ ನಡಕ್ಕೆ ಇಷ್ಟು ಗ್ಯಾಪ್ ಐತೆ ಹೇಳ್ರಿ. ಅಂದ್ರೆ ಸ್ಲ್ಯಾಕ್ ಕೊಟ್ಟರೆ ಟೈಮಿಂಗ ಆರಾಮಾಗಿ ಕವರ್ ಮಾಡಿಬಿಡ್ತೆ ಟ್ರೈನ್. ಇಲ್ಲಿಂದ ಟ್ರಾವೆಲ್ ಮಾಡ್ತಾರೆ ಅಂತಂದ್ರೆ ಆರಾಮಾಗಿ ಸ್ಟಾಪ್ ಇರುತ್ತೆ, ಏನು ಚಿಂತಿಲ್ಲ. ಯಾಕಂದ್ರೆ ನಾನು ಹೇಳ್ದಂಗೆ ಲೋಕೋ ರಿವರ್ಸಲ್ ಆಗುತ್ತೆ, ಲೋಕೋ ಚೇಂಜ್ ಹೋಗುತ್ತೆ. ಹೊರಗಡೆ ಏನು ತೋರಿಸಿದೆ ಎಲ್ಲ ಡೀಸೆಲ್ ಲೊಕೊಮೋಟಿವ್. ಆ ಲೊಕೊಮೋಟಿವ್ ಈ ಸೈಡ್ ಬಂದು ನಮ್ಮ ನಿನ್ನದ ಲೀಡ್ ಮಾಡುತ್ತೆ. ನಾನು ಸೈಡ್ ಲೋವರ್ ಒಳಗೆ ಕುಂತಿದ್ದೆ ಅಲ್ಲ, ಆ ಸೈಡ್ ಲೋವರ್ನ ಒಬ್ಬರು ಹಿರಿಯರಿಗೆ ಟಿ ಟಿ ಅವರ ಅಲಾಟ್ ಮಾಡ್ರೆ. ಅದಕ್ಕೆ ನಾನು ಬಾಜು ಒಂದು ಲೋವರ್ ಖಾಲಿ ಇತ್ತು, ಬಟ್ ಮಿಡಲ್ದಾಗ ಆಕ್ಯುಪೈ ಇತ್ತು. ಅಲ್ಲಿ ಕುಂತಿದ್ದೆ. ಮ್ಯಾಲೆ ಹಿಂಗೆ ಹೇಳಕ್ಕೆ ಹೋಗಿ ತಲೆ ಬಡ್ಸ್ಕೊಂಡ್ಬಿಟ್ಟೆ. ತಲೆ ಗಿವ್ ಅನ್ನೋದತ್ರ ನಂದು ಇನ್ನಿದ್ದವ್ರಿಗೂ ಏನು ಹೇಳಿ ಅಷ್ಟು ತಲೆ ಗಿವ್ ಅನ್ನೋದದಿ. 1ನೇ ಪ್ಲಾಟ್ಫಾರ್ಮ್ ಅಲ್ರಿ ಇದು, 3ನೇ ಪ್ಲಾಟ್ಫಾರ್ಮ್. ಭಾಳ ಕನ್ಫ್ಯೂಸ್ ಆಗತ್ತೆ. ನಾನು ತಲೆಗೆ ಬಡ್ದಾಗಿಂದನು ಹೇಳಿದೆ ಇಲ್ಲಿ ನಿಮಗೆ ಗಿವ್ ಅನ್ನತ್ತದ ಅಂತೇಳಿ. ಯಾಕಂದ್ರೆ ನೋಡ್ರಿಲ್ಲ ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ಚೆನ್ನೈ ಒಂದೇ ಭಾರತ್ ನಮ್ಮನೇನು ಓವರ್ಟೇಕ್ ಮಾಡ್ಕೊಂಬಂತಲ್ಲ ಅದು ನಿಂತೈತಿ. ಸೊ ನಾವೀಗ ಅಫಿಷಿಯಲಿ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಎಂಟ್ರ್ ಆಗ್ಯಾವ್ರಿ. ಏನು ಹೇಳ ನಿಮಗೆ. ಮೈಸೂರು ಡಿಪಾರ್ಚರ್ ಆದಮೇಲೆ ಹೋಗಿ ಮಲ್ಕೊಳ್ಳೋ ನಂತರ ಬೆಳಗ್ಗೆ 5:30ಗೆ ಅಲಾರಾಮ್ ಇಟ್ಟನಿ. 5:30 ಆಸ್ಪಾಸ್ ಒಳಗೆ ಒಂದು ಸ್ವಲ್ಪ ಬೆಳಕಾಗಿ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ಎದ್ದು ನಮ್ಮ ಸ್ವಲ್ಪ ಗಾರ್ಡ್ ಸೆಕ್ಷನ್ನ ಕವರ್ ಮಾಡೋಣಂತ ನೋಡೋಣ ಅಂತ. ಪೀಕ್ ಟೈಮ್ ಒಳಗೆ ಹೆಂಗೈತೆ ಅಂತೇಳಿ ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ. ಟೋಟಲಾಗಿ 3 ವಿಡಿಯೋ ಆಗ್ತವೆ ಇನ್ನೊಂದಿದೆ. ಬಟ್ ನನಗೆ ಒಟ್ಟು ಬೇಜಾರಾಗಲ್ಲ. ನಮ್ದು ಸೀರೀಸ್ ಸ್ಟಾರ್ಟ್ ಆಗಿದ್ದಾನೆ ಈ ರೂಟಿಂದ ನಾನು. ಸೊ ಆಲ್ಮೋಸ್ಟ್ ಎಂಡನ್ನು ಮಾಡೋಕೆ ನಾವು ಇದೇ ರೂಟಿಗೆ ನನ್ನ ಬಂದೀವಿ. ಯಾಕಂದ್ರೆ 10 ವಿಡಿಯೋದ ಸೀರೀಸ್ ಆಗುತ್ತೆ ರೀ ಅದ್ರ ಸಂಬಂಧ. ಟ್ರೈನ್ ಒಂದು ಹೆಜ್ಜೆ ಕಿತ್ತಿಲ್ರಿ. ಅಷ್ಟೊತ್ತಿಗೆ ಯಾರೋ ಚೈನ್ ಪುಲ್ ಮಾಡ್ಯಾರ್ರಿ ಲಿಟ್ರಲಿ. 12:07 ಐತಿ. ಈಗ ನಾನು ಡಿಪಾರ್ಟ್ ಆತ ಅಂತೇಳಿ ಆರಾಮಾಗಿ ನಿಂತಿದ್ದೆ. ಈ ಕೋಚಿಗೆ ಏನೋ ಆಗೈತೆ ನೋಡ್ರಿ ಇಲ್ಲಿ. ನಾನು ಇಳಿದು ನೋಡಕ್ಕೆ ಬಂದು ಏನಾಗೈತೆ ಅಂತ S4 ಕೋಚ್ ಒಳಗೆ ರೀಸನ್ ಗೊತ್ತಾತ್ರಿ ನಂಗೆ. ಈಗ ಚೈನ್ ಪುಲ್ಲಿಂಗ್ ಇದ್ದ ಅದು ಏನು ಲೋಕೋ ಕಪ್ಲಿಂಗ್ ಹಾಕಿರುತ್ತಲ್ಲ, ಅವಾಗ ಗಾಡಿ ಹಿಂದೆ ಮುಂದೆ ಆಗುತ್ತೆ. ಸೊ ಒಬ್ರು ಅಜ್ಜಿಯವ್ರ ಹತ್ತಾಕೆ ಹೋಗಿ ಬಿದ್ದಾರ. ಅವರು ನನ್ನ ಬಾಜು ಏನು ನೋಡತ್ತಿರಲ್ಲ ಹಿಂದೆ ಹೊಂಟಾರ. ಅವರ ಅಜ್ಜಿ ನೋಡ್ರಿ, ಅವರ ಬಿದ್ದವ್ರ. ಫುಲ್ ಏನದ ಅನ್ಕಾನ್ಷಿಯಸ್ ಅದಾರ. ಅವ್ರಿಗೆ ಪೀಡ್ಸ್ ಟೈಪ್ನೂ ಬಂದೈತಿ. ಫುಲ್ ಬಾಯಿ ತುಂಬ ಎಲ್ಲ ತುಂಬಿಡೈತಿ. ಅವ್ರನ್ನ ಎಲ್ಲ ಸೈಡ್ ಲೋರೊಳಗೆ ಕುಂಚಾರ. ಅವ್ರಿಗೆ ಆ್ಯಂಬುಲೆನ್ಸ್ ಬರೋದೀಗ. ಸೊ ಅದಕ್ಕೆ ಗಾಡಿ ನಿಂತು 2 ಸತ ನಿಂತ್ಕೊಂಡತ್ತೀಗ. ಸೊ ನೋಡ್ಬೋದು ನೀವು 12:07 ತೋರಿಸಿದ್ದೆ ನಾನು ನಿಮ್ಗೆ. ಇಲ್ಲಿ ನೋಡ್ರಿ 12:22 ಆದರೂ ನಾವು ಇಲ್ಲೇ ಇದ್ದೀವಿ. ಯಾಕಂತಂದ್ರೆ ಆ್ಯಂಬುಲೆನ್ಸ್ ಬರೋದೈತಿ. ಸೊ ಅಲ್ಲಿ ಹೋಗಿದ್ದೆ ನಾನು, ನೋಡಿದೆ ಸಿಚುವೇಶನ್ ಎಲ್ಲ ಹೆಂಗಿತ್ತು ಅಂತೇಳಿ. ಅವ್ರು ಹತ್ತದ ಮುಂದೆ ಹೆದರ್ಕೊಂಡು ಬಿದ್ದಾರೋ ಏನೋ ಬಿದ್ದಾರೋ ಗೊತ್ತಿಲ್ಲ, ಬಟ್ ಬಿದ್ದಾರ ಅಂತ. 12:39ಗೆ ನಮಗೆ ಡಿಪಾರ್ಟ್ ಆಗತ್ತೀವಿ ರೀ. ಸ್ಲೋ ಆಗಿ ಮೂವ್ ಆಗತ್ತೀವಿ. ಹೋಗಿ ಮಲ್ಕೊಳ್ಳೋಣಂತ. ಅಪ್ಡೇಟ್ ಕೊಡ್ಬೇಕಂದ್ರೆ ಮೇ ಬಿ ಅವ್ರಿಗೆ ಕಾನ್ಷಿಯಸ್ನೆಸ್ ಇಲ್ಲ. ಅವ್ರ ಮನೆ ಅಂದರೆ ಅವ್ರ ಜೊತೆಗೆ ಏನು ಬಂದಾರಲ್ಲ ಅವರೆಲ್ಲ ಅಳಾತಿದ್ರು. ಸೊ ಲೈಫ್ ಹೆಂಗಿರುತ್ತೆ ನೋಡ್ರಿ, ಯಾವಾಗ ಏನಾಗತ್ತೆ ಹೇಳೋಕ್ಕಾಗಲ್ಲ. ಅವ್ರು ಹತ್ತದ ಮುಂದೆ ಬಿದ್ದಿಲ್ಲ, ಜಸ್ಟ್ ಅವ್ರು ಹೆದ್ರ್ಯಾರ. ಅಂದ್ರೆ ಟ್ರೈನ್ ಅದು ಏನಂತಂದ್ರೆ ಕಪಲಾಗಿ ಹೊತ್ಕೊಂತ ಹಿಂದೆ ಮುಂದೆ ಆಗೋದಕ್ಕೆ ಹೆದರಿ ಹಂಗಾಗೈತೆ ಅವ್ರಿಗೆ. ಏನು ಬಿದ್ದಿಲ್ಲ ಏನಿಲ್ಲ. ಸೊ ಹಿಂಗೆ ನೋಡ್ರಿ ಲೈಫ್ ಅನ್ಸರ್ಟನ್. ಸೊ ಬೆಳಗ್ಗೆ ಸಿಗೋಣಂತ ನಾವು ಸಕಲೇಶ್ಪುರ ಸುಬ್ರಹ್ಮಣ್ಯ ಸೆಕ್ಷನ್ ಒಳಗೆ. 1 ಗಂಟೆ ಆಲ್ಮೋಸ್ಟ್ ಇಲ್ಲೇನೇ ಆಗಿಬಿಡುತ್ತೆ. ನೋಡೋಣಂತ ನಾವು ಇನ್ನೇ ಎಷ್ಟು ಲೇಟ್ ಆಗ್ತೇವೆ. ಎಲ್ಲರಿಗೂ ಮುಂಜಾನೆ ರೀ. ಈಗ ಜಸ್ಟ್ ನಾವು ಹೇಳಕ್ಕೆ ಎಡಗುಮ್ಮಡಿ ರೈಲ್ವೆ
ಹಳೆ ಬೆಟ್ಟ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡಿದ್ದೀವಿ ರೀ. ವ್ಯೂ ನೋಡಿರಿ. ರೈಲ್ವೆ ಸ್ಟೇಷನ್ಗೆ ನಾವು ಎಲ್ಲೂ ನಿಲ್ಲತ್ತಿಲ್ಲ, ಅದೊಂದು ಸರ್ಪ್ರೈಸ್ ಐತಿ. ಜರಿ ಎಲ್ಲ ಓಪನ್ ಗುಡ್ಡು ನೋಡ್ರಿ, ಇಲ್ಲಿ ಪೂರ್ತಿ ಎಲ್ಲಿಂದ ನೀರು ಬರಬಾರ್ದಲ್ಲ, ಎಲ್ಲ ಕಡೆಯಿಂದ ನೀರು ಬರೋದು. ಟೈಮಿಂಗ್ ನಮ್ದು ರೀಚ್ ಆಗುತ್ತೆ ಸುಬ್ರಹ್ಮಣ್ಯ 6 ಗಂಟೆಗೆ. 6:30 ಆದರೂ ನಾವು ಇನ್ನೂ ಮಾಡಿದ್ರು ರೀಚ್ ಆಗಿಲ್ಲ. ಯಾಕಂತಂದ್ರೆ ನಿಮ್ಗೆ ಗೊತ್ತಿದ್ದು ನಾವು ಲೇಟ್ ಹಾಕೊಂತ ಬಂದೀವಿ ಅಂತಂತೀವಿ. ಅಂದರೂ ನಾವು ಆಲ್ಮೋಸ್ಟ್ ಬಹಳ ಕವರ್ ಮಾಡೀವ್ರಿ ಟೈಮಿಂಗ್.
ನಮ್ದು ಎಕ್ಸಾಕ್ಟ್ ನೀವು ನೋಡ್ಬೇಕಂತಂದ್ರು ಎವರೇಜ್ ಒಳಗೆ ಡೈಲಿ ಇಷ್ಟ ಡಿಲೇ ಇರುತ್ತೆ. ಇವತ್ತೊಂದು ಸ್ವಲ್ಪ 30 ಮಿನಿಟ್ಸ್ ಜಾಸ್ತಿ ಡಿಲೇ ಇದೆ. ಯಾಕಂದ್ರೆ ಹಾಸನ ಅಂತೂ ಭಾಳ ಸ್ಲ್ಯಾಗ್ ಐತಿ, ಹಾಸನಿಂದ ಸಕಲೇಶ್ಪುರ ಸ್ಲ್ಯಾಗ್ ಐತಿ. ನೋಡಿರಿ ಕಂಟಿನ್ಯೂಸ್ ಆಗಿ ಗುಡ್ಗಾಗಿಂದ ಪ್ರತಿಯೊಂದು ಕಡೆಯೂ ಒಂದೊಂದು ಹನಿ ನೀರು ಬಂದವರ ಆಗವು. ಕಂಟಿನ್ಯೂಸ್ ಮಳೆ ಅಂತೂ ಆಗೋದಿಲ್ಲ. ಇಲ್ಲ ಒಂದು ತಿಂಗಳಿಂದ ಎಲ್ಲಿ ಮಳೆ ಆಗುತ್ತೆ ಗೊತ್ತಿಲ್ಲ. ಶಿರಾಡಿ ಘಾಟ್ಸ್ ಒಳಗಂತೂ ಕಂಟಿನ್ಯೂಸ್ ಮಳೆ ಇಲ್ಲ. ಇದು ನೋಡಿ, ಇದು ನಮ್ದು ಏನಿಲ್ಲ ಈ ಮಾನ್ಸೂನ್ ಸೀಸನಿಂದ 5ನೇ ಟ್ರಿಪ್ ನೋಡಿರಿ ನಾನು ಹಾಕಿ ಇಲ್ಲಿ 3ನೇದೆಲ್ಲ ತೋರಿಸೋದು. ಒಂದು ಸಲ ನಮ್ಮದು ಮೇನ್ ಚಾನಲ್ ಇದೇ ಚಾನಲ್ ಒಳಗೆ ಶಿರಾಡಿ ಡೇ ಟೈಮ್ ಜರ್ನಿ ಮಾಡಿದೆ. ಮತ್ತು ಇನ್ನೊಂದು ಟೈಮಲ್ಲಿ ನಮ್ಮ ಇನ್ನೊಂದು ಚಾನಲ್ ಒಳಗೆ ಮತ್ತು ಇನ್ನೊಂದು ಬರೀ ಇನ್ಸ್ಟಾಗ್ರಾಮ್ ರೀಲ್ಸಿಗೆ ನನಗೆ ಭಾಳ ಲವ್ ರೀ ಶಿರಾಡಿ ಘಾಟ್ಸ್ ಲವ್. ಅಡ್ವಾಂಟೇಜ್ ನಮಗೆ ಈ ಬೃಹತ್ತಾಕಾರದ ಗುಡ್ಡನ ನೋಡಕ್ಕೆ ಸಿಗ್ತೀವಿ ನಾವು. ಪೂರ್ತಿ ಹೆಚ್ಚು ಹೆಸರಾಗಿದೆ. ನಾರ್ಮಲ್ ಮಾನ್ಸೂನ್ ಡೇಸ್ ಒಳಗೆ ನೀವು ಇದನ್ನು ನೋಡಕ್ಕೆ ಹೋಗಲ್ಲ, ಹಂಗಿರುತ್ತೆ. ಅಷ್ಟು ಆಯ್ತಿಲ್ಲ ಹಿಂಗಿತ್ತು ನೋಡ್ರಿ. ಅರ್ಲಿ ಮಾರ್ನಿಂಗ್ ವ್ಯೂಸದ ಮಜಾನೇ ಬೇರೆ ನೋಡ್ರಿ. ಮಸ್ತ್ ಫಾಗ್ ಇರುತ್ತೆ, ಎಲ್ಲ ಕಡೆನೂ ಮಸ್ತ್ ಫಾಗ್ ಇರುತ್ತೆ. ಮಧ್ಯಾಹ್ನ 1-2 ಗಂಟೆಗೂ ಫಾಗ್ ಇರುತ್ತೆ. ಬಟ್ ಇದೇನಾಗ ಫ್ರೆಶ್ ಫೀಲ್ ಕೊಡುತ್ತಲ್ಲ, ಅದು ಮಧ್ಯಾಹ್ನ ಕೊಡೋಕ್ಕಾಗಂಗಿಲ್ಲ. ಮೇ ಬಿ ಇಲ್ಲೇ ಬ್ರೇಕ್ ಟೆಸ್ಟಿಂಗಿಗೆ ನಿಲ್ಸಿದ್ರೆ ಅನ್ಕೋತಾನೆ ಶಿರಿವಾಗ್ಲಕ್ಕಿಂತ ಮೊದಲು. ಯಾಕಂತಂದ್ರೆ ನಮ್ಮದು ಟ್ರೈನ್ ಭಾಳ ಲೆಂತ್ ಐತ್ರಿ. ಒಂದು 5-7 ಎ ಸಿ ಕೋಚಸ್, 7-8, 4 ಜನರಲ್, ಒಂದು 7 ಸ್ಲೀಪರ್ ಕೋಚಸ್. ವ್ಯೂ ನೋಡ್ರಿ, ಬ್ಯೂಟಿ ಆಫ್ ಶ್ರೀವಾಗ್ಲು ರೈಲ್ವೆ ಸ್ಟೇಷನ್. ಶ್ರೀವಾಗ್ಲು ಎರಡೂ ಅಂತಾರೆ. ಬಟ್ ವ್ಯೂ ಐತೆ ಇಲ್ಲಂತೂ ಈ ಸೈಡಿಂದ ಕಾಣವಂತ ಅರ್ಧ ಫಾಗ್ ಆಗಿ ಅರ್ಧ ಕೊಡ್ಲ. ಶ್ರೀವಾಗ್ಲು ಶ್ರೀವಾಗ್ಲುವಿಂದ ನೀವು ಹೇಳ್ಬೋದು ಆಲ್ಮೋಸ್ಟ್ ಆಗಿ ಮೇನ್ ಘಾಟ್ಸ್ ಸೆಕ್ಷನ್ ಬಂದಾದಂತ. ಅಂದ್ರೆ ಇಲ್ಲೇ ಆಲ್ಮೋಸ್ಟ್ ಮೇನ್ ಏನಿರುತ್ತಲ್ಲ ಅಲ್ಲೆಲ್ಲ ಇಲ್ಲೆಲ್ಲ ಇದ್ರೊಳಗೆ ಕ್ರಾಸ್ ಆದಾಗ ಇಲ್ಲಿ ಮುಂದೆ ಏನು ಬರುತ್ತಲ್ಲ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡೆಲ್ಸ್ ಬರ್ತಾವೆ. ಬೆಸ್ಟ್ ಸ್ಟೇಷನ್ ನಮಗೆ ಸುಂದರನಗರ ಐತಿ.
ನಾನು ಅದ ಅನ್ನತ್ತಿದ್ದೆ ನೋಡ್ರಿ, ಏನೋ ಒಂದು ಮಿಸ್ಸಿಂಗ್ ಐತೆ ಅಂತ ಹೇಳಿ. ಮಿಸ್ಸಿಂಗ್ ಇಲ್ಲೇ ಐತಿ, ಮಳೆ ಆಗತ್ತಿರ್ಕಿಲ್ಲ, ಬಟ್ ಮಸ್ತ್ ಮಾನ್ಸೂನ್ ವೆದರ್ ಅಂತೂ ಇತ್ತು. ಈಗ ಜಿನ್ನಗ ಮಳೆ ಇನ್ನೂ ಸ್ಟಾರ್ಟ್ ಆಗಾಗತ್ತೆ. ನಾವು ಸುಬ್ರಹ್ಮಣ್ಯ ಇನ್ನೇನು ಎಂಟ್ರಿ ಆಗೇ ಬಿಡ್ತೇವೆ. ಟೈಮ್ ನೋಡ್ರಿ ಇಲ್ಲಿ 6:59. 6 ಗಂಟೆಗೆ ಬರೋ ಟೈಮಿಂಗ್ ಇತ್ತು. ನೀವು ಎಷ್ಟೋ ಡಿಲೇ ಮಾಡಿರಿ ಗಾಡಿನ, 1 ಅವರ್ಗಿಂತ ಜಾಸ್ತಿ ಡಿಲೇ ಮಾಡೋಕೆ ಆಗಂಗಿಲ್ಲ, ಅಷ್ಟು ಸ್ಲ್ಯಾಕ್ ಐತಿ ಇದಕ್ಕೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಹಾಕಿದು ಬರೋಕೆ ಭಾಳ ಲೆಂದಿ ಸ್ಟ್ರಕ್ಚರ್ ಅನ್ಸುತ್ತೆ ನಿಮ್ಗೆ, ಲೆಂದಿ ರೂಟ್ ಅನ್ಸುತ್ತೆ. ಒಂದಷ್ಟು ಜನ ಪ್ರಿಫರ್ ಮಾಡೋಕೆ ಹೋಗಂಗಿಲ್ಲ. ಬಟ್ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಕಡೆ ಏನಾರ ರಿಸರ್ವ್ ಟಿಕೆಟ್ ಸಿಗಾತೈತಿ ಈ ಟ್ರೈನ್ ಒಳಗೆ ಅಂತಂದ್ರೆ ಭಾರಿ ಬೆಸ್ಟ್ ಟ್ರೈನ್. ಹತ್ತಿ ಮಲ್ಕೊಂಬಿಡ್ರಿ. ಬೆಳಿಗ್ಗೆ 6 ಗಂಟೆ 6:30 ಫಿಕ್ಸ್ ಬರುತ್ತೆ ಇದು. 6:30 ಈಗ ಇವತ್ತು 7 ಗಂಟೆ ಆಗೈತಿ. ಸೊ 6:30 ನೀವು ಬಂದು ತಲುಪ್ತೀರಿ ಸುಬ್ರಹ್ಮಣ್ಯಕ್ಕೆ. ಇಲ್ಲಿಂದ ನಿಮಗೆ ಹೊರಗೆ ಬಸ್ಸ, ಆಟೋ, ಕ್ಯಾಬ್ ಎಲ್ಲ ಸಿಗ್ತಾವೆ. ನೀವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗತ್ತಾರೆ ಅಂದರೆ, ಧರ್ಮಸ್ಥಳಕ್ಕೆ ಹೋಗತ್ತಾರೆ ಅಂತಂದ್ರು ನಿಮಗೆ ಸಿಗ್ತಾವೆ. ಮತ್ತು ನಿಮಗೆ ಫ್ರೀಕ್ವೆಂಟ್ ಬೇಕಂತಂದ್ರೆ ಸ್ಟೇಷನಿಂದ ಹೊರಗೆ ಹೋಗಿ ಒಂದು 400 ಮೀಟ್ರ್ ನಡೆದ್ರೆ ಅಂದ್ರೆ ನಿಮಗೆ ಮೇನ್ ರೋಡ್ ಸಿಗ್ತಾವೆ. ಅಲ್ಲಿಂದ ಅಂತೂ ಕಂಟಿನ್ಯೂಸ್ ಬಸ್ ಇರ್ತಾವೆ. ನಮ್ಗೆ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಒಳಗೆ ಮುಂದೆ ಬ್ರೇಕರ್ ಲೊಕೊಮೋಟಿವ್ಸ್ನ ಆ್ಯಡ್ ಮಾಡಿದ್ರೆ, ಬ್ರೇಕರ್ ಲೊಕೊಮೋಟಿವ್ಸ್ ಏನು ಮಾಡ್ತಾವೆ ಅಂತಂದ್ರೆ, ಇದನ್ನೇನು ನಾವು ಘಾಟ್ ಇಳ್ಕೊಂತ ಬಂದೀವಲ್ಲ, ಶಿರಾಡಿ ಘಾಟ್ ಮೇಲೆ ಸಕಲೇಶ್ಪುರ 900 ಮೀಟ್ರ್ ಇದ್ವು ನಾವು. ಈಗ ಇಳ್ಕೊಂತ ಬಂದೀವಿ. ಸೊ ಇನ್ನು ನಾವು ಅಪ್ ಟು ಸಮುದ್ರ ಲೆವೆಲ್ ಇದಕ್ಕೆ ಹೋಗ್ತೀವಲ್ಲ ಮಂಗಳೂರಿಗೆ, ಅದಕ್ಕೆ ಜಾಸ್ತಿ ಆಯ್ತು. ಬಟ್ ಸ್ಟೀಪ್ ಸೆಕ್ಷನ್ ಇದಷ್ಟೇ ಇರೋದ್ರಿಂದ ಇಲ್ಲಷ್ಟೇ ನಮ್ಗೆ ಬ್ರೇಕರ್ಸ್ನ ಆ್ಯಡ್ ಮಾಡಿರಿ. ವಾಪಸ್ ಇಲ್ಲಿಂದ ಹೋಗೋದು ಮುಂದೆ ಬ್ಯಾಂಕರ್ ಲೊಕೊಮೋಟಿವ್ಸ್ನ ಆ್ಯಡ್ ಮಾಡ್ತಾರೆ, ಹಿಂದಿಂದ ಪುಷ್ ಕೊಡೋಕೆ, ಬೆಡ್ ಹತ್ತಕ್ಕೆ. ಶಿರಾಡಿ ಘಾಟ್ಸದ ವ್ಯೂಸ್ ಹೆಂಗೆ ಅನಿಸಿದ್ರು ರೀ, ಹೇಳೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ. ಇವತ್ತು ನಮಗೆ ಸ್ವಲ್ಪ ಜಾಸ್ತಿ ನೋಡೋಕೆ ಸಿಗುತ್ತೆ. ಇಲ್ಲಾಂದ್ರೆ ನಾರ್ಮಲ್ ಆಗಿದೆ ನಿಮ್ಗೆ ಹರೆಬೆಟ್ಟದ ಡಿಪಾರ್ಚರ್ ಆದಮೇಲೆ ಶಿರವಾಗ್ಲು, ಅಲ್ಲೇ ಶಿರವಾಗ್ಲಿಂದ ನಿಮಗೆ ಬರೀ ಸುಬ್ರಹ್ಮಣ್ಯ ಮಠ ಅಷ್ಟೇ ಒಂದು ಸ್ವಲ್ಪ ಘಾಟ್ ನೋಡೋಕೆ ಸಿಗುತ್ತೆ. ಯಾಕಂದ್ರೆ ಬೆಳಕು ಅವಾಗ ಅಷ್ಟೇ ಆಗಿರುತ್ತೆ. ನಾನು ಟ್ರೈ ಮಾಡಿದೆ 6 ಗಂಟೆಗೆ ಬೆಳಕಾತ. ನಾನು ಕಿಂಡಿಕೆ ಒಳಗೆ ನೋಡ್ಕೊಂತ ಮಲ್ಕೊಂಡಿದ್ದೆ ಮಿಡಲ್ ಬರ್ತೊಳಗೆ. ಸೊ 6 ಗಂಟೆ ಆದಮೇಲೆ ನಾನು ಬಂದೆ ಕವರ್ ಮಾಡಿದೆ. ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೋತ ನಾನು. ಸ್ಟೇಷನದ ಮಿಡಲ್ ಒಳಗೆ ಬರೋಡುಗ ನಿಮಗೆ ಇಲ್ಲೇ ಪ್ಲಾಟ್ಫಾರ್ಮ್ ಸ್ಟಾಲ್ ನೋಡೋಕೆ ಸಿಗುತ್ತೆ. ಇಲ್ಲೇ ಟೀ ಕಾಫಿ ತಿಂಡಿ ಎಲ್ಲ ತೊಗೋಬೋದು. ಬರೀ ಬನ್ಸ್ ಅಷ್ಟೇ ಐತಂತ ಹೊರಗಡೆ, ಬಟ್ ಬನ್ಸ್ ಭಾರಿ ಬೆಸ್ಟ್ ಇರುತ್ತೆ. ಬನ್ಸ ಸಮೋಸ ಎಲ್ಲ ಐತಿ. ಸೊ ನಂಗೆ ಇಡ್ಲಿ ತಿನ್ನೋದು ಇತ್ತು. ಈ ರೈಲ್ವೆ ಸ್ಟೇಷನ್ಸ್ ಒಳಗೆ ಇಡ್ಲಿನೂ ಮಸ್ತ್ ಸಿಗುತ್ತೆ. ಸೊ ಹೋಗಂಬರಿ, ಫುಲ್ ದೂರ ನೋಡ್ಕೊಂಬಂದಿದ್ದೆ. 7 ಸ್ಲೀಪರ್ ದಾಟೆ 2 3 AC ದಾಟಿ ಬಂದಿದ್ದೆ. ಸ್ಟೆಪ್ಸ್ ಕೌಂಟ್ರ್ ಕಂಪ್ಲೀಟ್ ಆಗುತ್ತೆ. ಬರ್ರಿ ಹೋಗ್ಬಿಡು ನೀನು ಒಂದು ರೌಂಡ್. ಬ್ಯಾಂಗ್ಳೂರೊಳಗೆ ಆಲ್ವೇಸ್ ವೆಲ್ಕಮ್ ನಮ್ದು ಮಳೆಯಿಂದನೇ ಆಗೈತೆ ನೋಡ್ರಿ. ಜಸ್ಟ್ ನಾನೀಗ ಗೆದ್ದೆ, ಒಂದು ರೌಂಡ್ ಮಲ್ಕೊಂಡಿದ್ದೆ ಮತ್ತು ಸುಬ್ರಹ್ಮಣ್ಯ ಆದಮೇಲೆ. ಬಟ್ ಮ್ಯಾಂಗ್ಳೂರು ಸೆಂಟ್ರಲ್ ಎಂಟ್ರ್ ಆಗತ್ತೀವಿ. ಮಂಗಳೂರು ಜಂಕ್ಷನ್ನ ಮತ್ತು ಮಂಗಳೂರು ಸೆಂಟ್ರಲ್ ಒಳಗೆ ಎರಡೂ ಕಡೆ ನಿಮ್ಗೆ ಶಾರ್ಪ್ ಕರ್ವ್ ನೋಡೋಕೆ ಸಿಗ್ತಾವೆ ರೀ. ಎಂಟ್ರಿಗಿಂತ ಮೊದಲು ರೈಟ್ ಸೈಡ್ ಒಳಗೆ ಈ ಶಾರ್ಪ್ ಕರ್ವಿಂದ ಮಳೆನೂ ಎಷ್ಟು ಚಂದ ಕಾಣುತ್ತೆ. ಒಟ್ಟು ನಂಗೆ ಮಂಗಳೂರು ಬೇಸರ ಮಾಡಿಲ್ರಿ. ನಾನು ಈ ಮಾನ್ಸೂನ್ ಸೀಸನ್ ಒಳಗೆ 6 ಸತ ಬಂದಾನೆ, 6 ಸತ ಇಲ್ಲಿ ಮಳೆ ಆಗೈತೆ ರೀ.
ನಾನ್ ಸ್ಟಾಪ್ ಮಳೆ ಒಳಗೇನೆ ಎಂಟ್ರ್ ಆದೀವಿ ರೀ. ನಾನು ಛತ್ರಿ ಬಿಟ್ಟು ಬಂದೇನಿ ಸದಾ ಮರೆತು ಬಂದೆ. ಅರ್ಜೆಂಟ್ ಒಳಗೆ ಪ್ಲ್ಯಾನ್ ಆಯ್ತು, ಲಾಸ್ಟ್ ಮೂಮೆಂಟಿಗೆ ಟಿಕೆಟ್ ಮಾಡಿದ್ದೆ ನಾನು. ಸೊ ನೋಡ್ಬೋದು ನೀವು ಇಲ್ಲೇ ಮಂಗಳೂರು ಸೆಂಟ್ರಲಿಂದ ತಿರುವನಂತಪುರಂ ಸೆಂಟ್ರಲ್ಗೆ ಹೋಗುವಂಥ ಟ್ರೈನ್ ಇದೈತಿ. ಬೆಳಿಗ್ಗೆ 8 ಗಂಟೆಗೆ ಬರೋ ಟೈಮಿಂಗ್ ಇತ್ತು. ನಾವು ಆಲ್ಮೋಸ್ಟ್ ಭಾಳ ಲೇಟ್ ಅದೇವಿ ಈಗ, 1 ತಾಸು ಮೇಲೆ. 9:46 ಆಲ್ಮೋಸ್ಟ್ 10 ಗಂಟೆ ಆಯ್ತು ನೋಡ್ರಿ ಇಲ್ಲೇ ಮಂಗಳೂರೊಳಗೆ. ಇಲ್ಲೇ 20 ನಿಮಿಷ ಟೈಮ್ ಇರುತ್ತೆ. ವಾಪಸ್ ಇಲ್ಲಿ ನಮ್ದು ಲೋಕೋ ರಿವರ್ಸಲ್ ಆಗುತ್ತೆ. ಇಲ್ಲಿ ಇನ್ನು ನಮ್ದು ಡೀಸೆಲ್ ಇಂಜಿನ್ ತೆಗೆದ ಎಲೆಕ್ಟ್ರಿಕ್ ಹಾಕ್ತಾರೆ. ಹೊರಗೆ ವ್ಯಾಪ್4 ನಿಂತಿತ್ತು, ಅದು ವ್ಯಾಪ್4 ಮುಂದೆ ಬರುತ್ತೆ. ಅದು ನಮ್ಮನ್ನ ಮುರುಡೇಶ್ವರ ಮಠ ತೊಗೊಂಡೋಗುತ್ತೆ. ಮುರುಡೇಶ್ವರ ಮಠ ನಮ್ದು ಹೆಂಗೆ ಹೋಗುತ್ತೆ ರೂಟ್ ಅಂತಂದ್ರೆ, ಈಗ ನಾವು ಬರೋದು ಮುಂದೆ ಜಂಕ್ಷನ್ ನಿಂತಿರ್ತೀವಿ, ಹೋಗೋದು ಮುಂದೆ ನಿಂದ್ರಂಗಿಲ್ಲ. ಹೌದ್ರಿ, ಬೆಂಗಳೂರಿಂದ ಬರೋದು ಮುಂದೆ ಜಂಕ್ಷನಿಗೆ ಫಸ್ಟ್ ಸ್ಟಾಪ್ ಇರುತ್ತೆ, ಆಮೇಲೆ ಸೆಂಟ್ರಲಿಗೆ ಸ್ಟಾಪ್ ಇರುತ್ತೆ. ಈಗ ಹೋಗೋದು ಮುಂದೆ ಜಂಕ್ಷನ್ನ ಸ್ಕಿಪ್ ಮಾಡಿ ನಾವು ಸೂರತ್ಕಲ್, ಮುಲ್ಕಿ, ಅಲ್ಲಿಂದ ನಾವು ಉಡುಪಿ ಹೋಗ್ತೇವೆ. ಉಡುಪಿಯಿಂದ ಕುಂದಾಪುರ, ಭಟ್ಕಳ, ಆಮೇಲೆ ಮುರುಡೇಶ್ವರ ಹೋಗ್ತೇವೆ. ಸೊ ಮುಂದಿದ ಹೊನ್ನಾವರ, ಕಾರವಾರ ಮಠದ ಹೋಗೋಲ್ಲ, ಲಾಸ್ಟ್ ಬರೀ ಮುರುಡೇಶ್ವರ ಇದ್ರದ್ದು. ನನಗೆ ಅನ್ಸುತ್ತೆ ಈ ಟ್ರೈನನ್ನು ಇನ್ನೊಂದು ತಾಸು ಸ್ಪೀಡಪ್ ಮಾಡಿ ಅಪ್ ಟು ಹೊನ್ನಾವರ ಇಲ್ಲ ಕಾರವಾರ ಮಠ ಎಕ್ಸ್ಟೆಂಡ್ ಮಾಡ್ಬೇಕ್ರಿ ಇದು ಗಾಡಿನ. ಭಾರಿ ಬೆಸ್ಟ್ ಗಾಡಿ ಐತಿದೆ. ಅದ್ರ ಸಂಬಂಧ ಲೈಫ್ ಒಳಗೆ ಒಂದು ಸ್ವಲ್ಪ ಏನರ ಬೇಜಾರು ಅನ್ಸಾಗೈತೆ ಅಂದ್ರೆ ನಾನು ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ತಾನೆ ನೋಡ್ರಿ. ನಿಮ್ಗೆ ಭಾಳ ಸಲ ತೋರಿಸ್ತಾನೆ ಇದನ್ನು. ಯಾಕಂತಂದ್ರೆ ಈ ಟ್ರೈನಿಂದ ಭಾರಿ ಬೆಸ್ಟ್ ಅನ್ಸುತ್ತೆ ನನಗೆ. ಯಾವತ್ತೂ ನಾನು ಟ್ರಾವೆಲ್ ಮಾಡಿದ್ರು ಇದಕ್ಕಿಂತ ಬೆಸ್ಟ್ ಗಾಡಿ ನಂಗೆ ಯಾವುದೂ ಅನ್ಸಂಗೇ ಇಲ್ಲ. ಮಾನ್ಸೂನ್ ಒಳಗಂತೂ ಮತ್ತು ಹೆವನ್ ಆಗಿರುತ್ತೆ ಇದು. ಇದುವರೆಗೂ ನಂಗೆ ಟ್ರೈನ್ ಒಳಗೆ ಇನ್ನೂ ಬ್ರೇಕ್ಫಾಸ್ಟ್ ಐಟಮ್ ಸಿಕ್ಕೇ ಇಲ್ಲ ರೀ. ಸ್ಟೇಷನ್ ಒಳಗೆ 2 ಸದಕ್ಕೆ ಇದೆ, ಬರೀ ಬನ್ಸ್ ಐಟಮ್ ಅದಾವ. ಮೇಜರ್ ಇಲ್ಲಿದ್ದ ಬ್ರೇಕ್ಫಾಸ್ಟ ಬನ್ಸ. ಸೊ ನಾನು ಆಯ್ಲಿ ತಿನ್ನಬಾರ್ದು ಅಂತಂತ ಹೇಳಿ ಬನ್ಸ್ನ ತಿನ್ನತ್ತಿಲ್ಲ. ಅಷ್ಟು ಆಯ್ಲಿ ಇರಲ್ಲ, ಬಟ್ ಕ್ಯಾಲ್ರಿ ಡೆಫಿಸಿಟ್ ಇರ್ಬೇಕಾಗತ್ತೆ. ಮುಂದೆ ಬಂದೆ ರೀ, ಅವಾಗ ಸಿಕ್ತಾ ಇಡ್ಲಿ ವಡೆ, ನೆಲ್ಲಪ್ಪಮ್ಮ, ದೋಸೆ, ಪುರಿ ಎಲ್ಲ ಇತ್ತಿಲ್ಲ. ಸೊ ಒಳಗೆ ಹೋಗೋಣಂತೀಗ. S7 ಬೋಗಿ ಒಳಗೆ ಬಂದನ್ರಿ. ಇಲ್ಲ ಆಲ್ಮೋಸ್ಟ್ ಗಾಡಿ ಖಾಲಿ ಆಗೈತಿ ನೋಡ್ಬೋದು ನೀವು. ಮತ್ತು ಎಷ್ಟು ಮಳೆ ಆಗಿದೆ ಅಂದ್ರೆ ಎಲ್ಲ ನೀರೆಲ್ಲ ಒಳಗೆ ಬಂದಿರ್ತದೆ. ಗಾಡಿ ನೋಡ್ಬೋದು ನೀವು ಇಲ್ಲೇ ಫುಲ್ ಖಾಲಿ 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 ಖಾಲಿ. ಅಲ್ಲೆಲ್ಲೇ ಉಡುಪಿದು ಹೋಗೋರು ಇರ್ತಾರೆ, ಬಟ್ ಲಾಂಗ್ ಸ್ಟ್ರೆಚ್ ಮುರುಡೇಶ್ವರ ಹೊಡೋರು ಇದ್ರೊಳಗೆ ಕಮ್ಮಿ. ಯಾಕಂದ್ರೆ ಪಂಚಗಂಗಾ ಭಾರಿ ಫಾಸ್ಟೆಸ್ಟ್ ಐತಿ ಈ ರೂಟ್ ಒಳಗೆ. ಸೊ ಸ್ಟೇಷನ್ ಒಳಗೆ ಅಂತಂದೆ ಅಲ್ಲ, ಫುಡ್ ಟ್ರ್ಯಾಕಿಂದ ಇಡ್ಲಿ ವಡಾದ ರೇಟ್ ಇದ್ರ ಮೇಲೆ 70 ಅಂತಲೇ ಐತೆ ರೀ. ಇಲ್ಲಿ ರೇಟ್ ಹೆಂಗೆ ಐತೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, 3 ಇಡ್ಲಿ 1 ವಡೆ ಐತಿ. ಸೊ ಟೇಸ್ಟ್ ಮಾಡಂತ ನೋಡಂತೂ ಭಾರಿ ಟೇಸ್ಟಿ ಅನ್ಸತೈತಿ. ಅದ್ರೊಳಗೆ ನಂದು ನಿಮ್ದೆಲ್ಲರದು ಫೇವ್ರೇಟ ಸೈಡ್ ಲೋರ್ ಒಳಗೆ ಕುಂತೀನಿ. ಮಳೆ ನಿಂತದೀಗ, ಹಾಂಕೋ ಅದು ನಮ್ದು ಡಿಪಾರ್ಚರ್ದ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ವೆದರ್ ಪೂರ್ತಿ ಕರ್ರಂದು ಮೋಡ. ಇಂಥ ಮೋಡ ಇದ್ರೆ ಮಳೆ ನಾನ್ ಸ್ಟಾಪಾಗಿ ಬರ್ತಿರೋದು. ಟೇಸ್ಟ್ ಭಾರಿ ಐತಿ. ನಂಗೆ ತಮಿಳ್ನಾಡು ಟೈಪ್ ಸಾಂಬಾರು ಅನ್ಸತ್ತೆ. ಡಿಪಾರ್ಟ್ ಆದ್ವಿ ಮಂಗಳೂರು ಸೆಂಟ್ರಲಿಂದ. ವಿಜಯಪುರ, ಮಂಗಳೂರು ಬಂದು ಮಂಗಳೂರು ಜಂಕ್ಷನ್ನ ನಾವು ಸ್ಕಿಪ್ ಮಾಡೋದು. ಆ್ಯಕ್ಚುಲಿ ಸ್ಕಿಪ್ ಮಾಡಿದ್ವಿ. ಲಿಕ್ವಿಡ್ ಡಿಟೆಕ್ಟ್ ಆಗೈತೆ ಅಂತ. ಇದು ಏರ್ಫೋನ್ ಕನೆಕ್ಟ್ ಆಗುತ್ತೆ, ಅದನ್ನು ಕರೆಕ್ಟ್ ಮಾಡೋದಿದೆ. ಗುರುಪುರ ನದಿನ ಈಗ ನಾವು ಕ್ರಾಸ್ ಮಾಡಿದ್ದೀವಿ. ನಾನ್ ಸ್ಟಾಪ್ ಮಳೆಗೆ ನೋಡ್ರಿ ಇಲ್ಲಿ ಮುಂದೆ ಎಲ್ಲ ತುಂಬ ಹೋಗಿದೆ. ಇದೆಲ್ಲ ಖಾಲಿ ಖಾಲಿ ಇರ್ತಿತ್ತು. ಜೋಕಟೆ ರೈಲ್ವೆ ಸ್ಟೇಷನ್ ಇದೆ ನೋಡ್ಕೊರಿ. ಫುಲ್ ಫ್ಲಡ್ ರೀತಿ ಸಿಚುವೇಶನ್ ಬಂದ್ಬಿಟ್ಟದೆ ಜೋಕಟೆ ರೈಲ್ವೆ ಸ್ಟೇಷನ್ ಆಜು ಬಾಜು ಅಂತೂ. ಈ ಸೈಡು ಆಲ್ಮೋಸ್ಟ್ ಎಲ್ಲ ನೀರು ತುಂಬಿಕೊಂಡ್ರೆ. ನಮ್ದು ಕ್ಯಾಬಿನ್ ನೋಡ್ರಿ ಇಲ್ಲೇ ಪೂರ್ತಿ ಖಾಲಿ ಐತಿ. ಆರಾಮ್ ಕುಂತಾನಿಲ್ಲ ನಾನು. ಒಂದು
ಬೇಸರದ ಸಂಗತಿ ಬಂದ್ಬಿಡ್ತು, ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡೋಕೆ ಮೂಡಾಗಲಿಲ್ಲ. ಸೂರತ್ಕೆಲ್ಲ ಮುಲ್ಕಿ ಅದಕ್ಕೆ ಸ್ಕಿಪ್ ಮಾಡಿದೆ. ನಂದು ಲ್ಯಾಪ್ಟಾಪ್ ರೀಸೆಂಟಾಗಿ ಕೀಬೋರ್ಡ್ ಎಲ್ಲ ಟೈಪ್ ಆಗತ್ತಿರ್ಕಿಲ್ಲ, ಯಾಕಂತೇಳಿ ಆ್ಯಪಲ್ ಸ್ಟೋರಿಗೆ ಕೊಟ್ಟಿದ್ದೆ, ವಾರಂಟಿ ಇತ್ತಿನ್ನು ಅವರು ವಾರಂಟಿ ಕವರ್ ಆಗುತ್ತೆ ಅಂದಿದ್ರೆ. ಬಟ್ ಈಗ ಬಂದೈತೆ ಅದ್ರೊಳಗೆ ಏನೋ ಒಂದು ಲಿಕ್ವಿಡ್ ಡ್ಯಾಮೇಜ್ ಆಗೈತಿ, 33,000 ಆಗುತ್ತೆ ಅಂತಂತೇಳಿ. ಸೊ ಅದಕ್ಕೆ ರೊಕ್ಕ ಕೊಡೋಕೇನಿಲ್ಲ ರೀ, ಬಟ್ ಏನು ಮಾಡೋಲ್ದೆ 33,000 ಹೊಂಟೈತೆ ಅನ್ನೋದು ಅದ ಬೇಜಾರ. ಸೊ ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಗೇನಿ. ಅದಕ್ಕೆ ಸೂರತ್ ಮುಲ್ಕಿ ಎಲ್ಲ ಕವರ್ ಮಾಡಲಿಲ್ಲ. ಆ್ಯಪಲ್ ಸರ್ವಿಸ್ ಸೆಂಟರ್ದವ್ರಿಗೆಲ್ಲ ಕಾಲ್ ಮಾಡಿ ಯಾಕೆ ಏನಾತ ಏನೇನೆಲ್ಲ ಕೇಳ್ಕೊಂಡೆ. ಮೊನ್ನೆ ಕವರ್ ಅಂದಿದ್ರೆ ವಾರಂಟಿ ಕವರ್ ಆಗುತ್ತಂತ, ಬಟ್ ಈಗ ಅವರ ಡಿಟೆಕ್ಟ್ ಮಾಡ್ಯಾರ, ಇನ್ಸ್ಪೆಕ್ಷನ್ ಮಾಡ್ಯಾರ, ಅದನ್ನೆಲ್ಲ ಹುಚ್ಚ. ಆವಾಗ ಅವ್ರಿಗೇನೋ ಲಿಕ್ವಿಡ್ ಡ್ಯಾಮೇಜ್ ಸಿಗೋದಂತ. ಸೊ ಅದ್ರ ಸಂಬಂಧ ಏನು ಮಾಡೋಕ್ಕಾಗಂಗಿಲ್ಲ. ಏನರ ಒಂದು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ದುಡಿದೇವು ಅಂತಂತಂದ್ರೆ ಅದ್ರ ಮೇಲೆ ವಾಪಸ್ ಮೇಂಟೆನೆನ್ಸ್ ಮಾಡ್ಬೇಕಾಗತ್ತೆ. ಉಡುಪಿಗೆ ಎಂಟ್ರ್ ಅದೀವಿ 12:30ಗೆ, ಲಿಟ್ರಲಿ 12:30ಗೆ. ಇಲ್ಲಿ ನೋಡ್ರಿ ಟೈಮಿಂಗ್ ಎಷ್ಟಿತ್ತು ಇಲ್ಲಿ ಅರೈವ್ ಆಗೋದು, 16:05 10:40 ಆಲ್ಮೋಸ್ಟ್ 2 ಅವರ್ ಡಿಲೇ, 1 hour 43 minute ಡಿಲೇ ಇದೆ ನೋಡಿ ಇಲ್ಲಿ. ನಂಗೆ ಅನ್ಸತ್ತೆ ರೀ ಈ ಗಾಡಿನ ಟೂರಿಸ್ಟ್ ಎಕ್ಸ್ಪ್ರೆಸ್ ಅಂತೇಳಿ ನೇಮ್ ಮಾಡಿಬಿಡ್ಬೇಕು. ಯಾಕೆ ಹೇಳ್ರಿ, ಬೆಂಗಳೂರಿನಿಂದ ಬರೀ ಟೂರಿಸ್ಟ್ ಪ್ಲೇಸಸ್ಸಿಗೆ ಹೋಗುತ್ತೆ. ಬೆಂಗಳೂರಿಂದ ಬಿಡುತ್ತೆ, ಮಂಡ್ಯ ಮೇಲೆ ಮೈಸೂರಿಗೆ ಬರುತ್ತೆ ಟೂರಿಸ್ಟ್ ಪ್ಲೇಸ್, ಆಮೇಲೆ ಹಾಸನ ಸಕಲೇಶ್ಪುರ ಟೂರಿಸ್ಟ್ ಪ್ಲೇಸ್, ಸುಬ್ರಹ್ಮಣ್ಯ ಟೂರಿಸ್ಟ್ ಪ್ಲೇಸ್, ಆಮೇಲೆ ಬರುತ್ತೆ ಬಂಟ್ವಾಳ, ಆಮೇಲೆ ಮಂಗಳೂರು ಬರುತ್ತೆ, ಮಂಗಳೂರು ಟೂರಿಸ್ಟ್ ಪ್ಲೇಸ್. ಅಲ್ಲಿಂದ ಬರುತ್ತೆ ಮುಲ್ಕಿ, ಸೂರತ್ಕಲ್, ಉಡುಪಿ, ಮುಂದೆ ನಾವು ಹೋಗ್ತೇವೆ ಇಲ್ಲಿಗೆ ಹೇಳ್ರಿ ಭಟ್ಕಳ, ಕುಂದಾಪುರ ಎಲ್ಲ ಟೂರಿಸ್ಟ್ ಪ್ಲೇಸ್ ರೀ. ಸೊ ಮುರುಡೇಶ್ವರ ಎಕ್ಸ್ಪ್ರೆಸ್ಸದ ನೇಮ್ ಚೇಂಜ್ ಮಾಡಿ ನೇಮ್ ಚೇಂಜ್ ಮಾಡಿ ಟೂರಿಸ್ಟ್ ಎಕ್ಸ್ಪ್ರೆಸ್ ಅಂತೇಳಿ ಇಟ್ರೆ ಭಾರಿ ಬೆಸ್ಟ್ ಆಗುತ್ತೆ. ಸೊ ಇದ್ರದ್ದು 3 ಸತ ಲೋಕೋ ರಿವರ್ಸಲ್ ಆಗತ್ತೆ ರೀ ಹೇಳಿದಂಗೆ. ಹಾಸನ್, ಮಂಗಳೂರು ಮತ್ತು ಮೈಸೂರು ಒಳಗೆ ಟೋಟಲ್ 3 ಸತ ಆಗೈತಿ. ಇಲ್ಲೊಮ್ಮೆ ಆಗೈತಿ. ಇಲ್ಲಿದ್ದು ಮಳೆ ಅಪ್ಡೇಟ್ ನೋಡ್ರಿ, ಇಲ್ಲೇ ಮಳೆ ಆಗಿ ಹೋಗೈತಿ, ಬಟ್ 2 ತಾಸದಿಂದ ಇಲ್ಲಿ ಮಳೆ ಆದಂಗಿಲ್ಲ. ಬಟ್ ಮೋಡ ಫುಲ್ ಬ್ಲ್ಯಾಕ್ ಅಂತೂ ಕಾಣತೈತಿ. ಇಲ್ಲೊಂದು ಕಡೆಯಿಂದ ಸೂರ್ಯನ ಕಿರಣಗಳ ಹಂಗೆ ಕಣ್ಣಿಗೆ ಚುಂಚದಾವ, ಸಿಗ್ನಲ್ ಆಯ್ತು. ಮಂಗಳೂರಿನ ಔಟ್ರದಿಂದ ನಾವು ಬೇರೆ ಝೋನ್ ಒಳಗೆ ಎಂಟ್ರಾಗ್ಯಾವ ರೀ, ಕೊಂಕಣ್ ರೈಲ್ವೇಸ್ ಒಳಗೆ. ಸೊ ಇಲ್ಲೇ ಸಿಂಗಲ್ ಲೈನ್ ಸೆಕ್ಷನ್ ಇರೋದೈತಿ. ಅದ್ರ ಸಂಬಂಧ ಕ್ರಾಸಿಂಗಿಗೆ 1 ಟ್ರೈನ್ ಬರತ್ತದ ಅಂದ್ರೆ 1 ಟ್ರೈನ್ ನಿಲ್ಲಬೇಕಾಗತ್ತೆ. ಯಾಕಂದ್ರೆ ಡಬಲ್ ಸೆಕ್ಷನ್ ಇತ್ತಂದ್ರೆ 1 ಟ್ರೈನ್ ಲೆಫ್ಟಿಗೆ ಹೋಗ್ತಿತ್ತು, 1 ಟ್ರೈನ್ ರೈಟಿಗೆ ಹೋಗ್ತಿತ್ತು. ಬಟ್ ಈಗ ನಾವು ಯಾವುದೋ 1 ಟ್ರೈನಿಗೆ ಕ್ರಾಸಿಂಗಿಗೆ ನಿಂತೀವಿ. ವ್ಯಾಗನೈನ್ ಜೊತೆ ಯಾವ ಗಾಡಿ ರೀ ಇದೆ? ಪುಣೆ ಎರ್ನಾಕುಲಂ ಪೂರ್ಣಾದ ರೇಕ್ ಶೇರಿಂಗದ ಗಾಡಿ ಇದೆ, ವಾಯಾ ಕೊಂಕಣ್ ರೈಲ್ವೇಸ್ ಬರೋದು. ಪುಣೆ ಎರ್ನಾಕುಲಂ ಸೂಪರ್ ಫಾಸ್ಟ್ ಇದೆ, ಕ್ರಾಸ್ ಆಯ್ತು. ವ್ಯಾಗ್ನೈನ್ ಇತ್ತು ರೀ ಇದಕ್ಕೆ, ಲಿಟ್ರಲಿ ಇದಕ್ಕೆ ಇಜ್ಜತ್ತೇ ಇಲ್ಲ ಗಾಡಿಗೆ. ಕುಂದಾಪುರಕ್ಕೆ ಎಂಟ್ರಾದೀವಿ ನೋಡ್ರಿ ನಾವೀಗ. ಎಷ್ಟು ಮಸ್ತ್ ಐತೆ ನೋಡ್ರಿ ಇದು ರೈಲ್ವೆ ಸ್ಟೇಷನ್ ಕುಂದಾಪುರದ್ದು. ನಾರ್ಮಲಾಗಿ ನೀವು ನೋಡ್ತೀರಿ ಸ್ಟೇಷನ್ಸ್ ಒಳಗೆ ಮಸ್ತ್ ಇದನ್ನು ರೂಫ್ ಟಾಪ್ ಎಲ್ಲ ಇರುತ್ತೆ, ಹಂಗಿರುತ್ತೆ ಅಂತೇಳಿ. ಬಟ್ ಇದನ್ನು ನಿಮ್ಗೆ ಓಲ್ಡ್ ರೈಲ್ವೆ ಸ್ಟೇಷನ್ ನೋಡೋಕೆ ಸಿಗುತ್ತೆ ಕೊಂಕಣ್ ರೈಲ್ವೇಸ್ ಒಳಗೆ. ನೋಡ್ರಿ ಇಲ್ಲಿ ಇನ್ನೂ ಬೋಲ್ಡ್ ಸದ್ಯಕ್ಕೆ ನಿಮ್ಗೆ ಅಲ್ಲೇ ಈ ರೈಲಿಂಗ್ ಮೇಲೆ ನೋಡೋಕೆ ಸಿಗುತ್ತೆ. ಬರೀ ಬೆಸ್ಟ್ ಅನ್ಸುತ್ತೆ ನಂಗೆ ನಮ್ಮ ಕೊಂಕಣ್ ರೈಲ್ವೇಸ್ದ ಸ್ಟೇಷನ್ಸ್ ನೋಡಿ. ಒಂದಷ್ಟು ಮೇಜರ್ ಸ್ಟೇಷನ್ಸ್ ಬಿಟ್ಟು ಕೊಂಕಣ್ ರೈಲ್ವೇಸ್ ಒಳಗೆ 2 ಪ್ಲಾಟ್ಫಾರ್ಮ್ಗಿಂತ ಹೆಚ್ಚಿಗೆ ಪ್ಲಾಟ್ಫಾರ್ಮ್ ಇಲ್ಲ ರೀ. ಬೇಕಾದಲ್ಲಿ ನೋಡ್ರಿ ನೀವು ಮೇಜರ್ ಸ್ಟೇಷನ್ಸ್ ಸಾವಂತವಾಡಿ, ಮಡಗಾವ ಅಂಥ ಸ್ಟೇಷನ್ಸ್ ಬಿಟ್ಟು ಬೇರೆ ಕಡೆ ಎಲ್ಲೂ ಇಲ್ಲ. ನಿಮ್ಗೆ ಲೀಸ್ಟಾಗಿ ಹೇಳ್ಬೇಕಂದ್ರೆ ಕಾರವಾರದಾಗ ಸದ್ಯಕ್ಕೆ 2 ಪ್ಲಾಟ್ಫಾರ್ಮ್ ಅದಾವೆ. ಜಾಗನೂ ಇವ್ರ ಹತ್ರ ಕಮ್ಮಿ ಇತ್ತು. ಮತ್ತು ನೋಡ್ರಿ ಇಲ್ಲಿ
ಪಂಚಗಂಗಾವಳಿ ನದಿ ನೋಡ್ರಿ ಇದು ಕುಂದಾಪುರ ಡಿಪಾರ್ಟ್ ಆದ ತಕ್ಷಣ. ಇದು ತುಂಬೈತ್ರಿ ಆಲ್ಮೋಸ್ಟ್. ಬ್ಯಾಕ್ ಟು ಬ್ಯಾಕ್ ಬ್ರಿಡ್ಜಸ್ ನೋಡಕ್ಕೆ ಸಿಗ್ತಾವೆ ನಿಮಗೆ ಇಲ್ಲಿ ಕುಂದಾಪುರ ಆದ್ಮೇಲೆ. ಇನ್ನೊಂದು ಸ್ವಲ್ಪ ಮಳೆ ಆದ್ರೆ ಬ್ರಿಡ್ಜ್ ಮುಳುಗು ಹೋಗುತ್ತೆ ನೋಡ್ರಿ. ಪಂಚಗಂಗಾ ಟ್ರೈನಿಗೆ ನೇಮ್ ಇದೇ ರಿವರಿಂದ ಬಂದಿದ್ದು ಅಂತೇಳಿ ಹೇಳ್ತಾರೆ ರೀ, ಪಂಚಗಂಗಾವಳಿ ನದಿ ಅಂತಂತೇಳಿ. ಮತ್ತು ಈ ಗಾಡಿನ ನಾನು ಲೈಕ್ ಮಾಡೋಕೆ ಇನ್ನೊಂದು ರೀಸನ್ ಏನಂತ ಹೇಳ್ತೀನಿ ಕೇಳ್ರಿ. ನೀವು ಈ ಗಾಡಿ ಒಳಗೆ ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಹೇಳ್ದಂಗೆ ಟೂರಿಸ್ಟ್ ಟ್ರೈನ, ಬಟ್ ಆ್ಯಸ್ ಅ ರೈಲ್ ಫ್ಯಾನ್ ನಾನು ಹೇಳ್ತೀನಿ ನಿಮ್ಗೆ ಈ ಗಾಡಿ ಮತ್ತು ಲೊಕೇಶನ್ಸ್ ಏನೇನು ಚಲೋ ಬರ್ತಾವೆ ಅಂತೇಳಿ. ಬೆಳಗ್ಗೆ ನೋಡಿರಿ 5:30-6 ಗಂಟೆಗೆ ಎದ್ದು ಬಿಟ್ರೆ ಅಂದ್ರೆ ಶಿರಾಡಿ ಘಾಟ್ಸದ ಸುಂದರವಾದ ಲೊಕೇಶನ್ಸ್ ನೋಡ್ಬೋದು ನೀವು. ಅದಾದಮೇಲೆ ನೀವು ಮಂಗಳೂರು ಎಂಟ್ರ್ ಆಗ್ತೀರಿ, ಕೋಸ್ಟಲ್ ಬೆಲ್ಟ್. ಅದಾದ್ಮೇಲೆ ಪೂರ್ತಿ ಮುರುಡೇಶ್ವರ ಮಠ ನೀವು ಕೋಸ್ಟಲ್ ಬೆಲ್ಟ್ ನೋಡ್ಕೊತ ಹೋಗ್ತೀರಿ. ಇದ್ರೊಳಗೆ ನಿಮ್ಗೆ ಬ್ಯಾಕ್ ವಾಟರ್ಸ್ ನೋಡೋಕೆ ಸಿಗುತ್ತೆ, ಅಲ್ಲೆಲ್ಲೇ ನಿಮ್ಗೆ ಮಸ್ತ್ ಇಲ್ಲಿ ಟೆರೆನ್ ಏರಿಯಾ ನೋಡೋಕೆ ಸಿಗುತ್ತೆ. ಇದು ಒಂದು 500 ರೂಪಾಯಿ ಟಿಕೆಟ್ ಒಳಗೆ ನೀವು ಎಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ರೀ. ಮುರುಡೇಶ್ವರ ಎಕ್ಸ್ಪ್ರೆಸ್ ಈಸ್ ಅ ಟ್ರೂ ಜಮ್ ಆಫ್ ಕರ್ನಾಟಕ ಅಂತೇಳಿ ಹೇಳ್ಬೋದು. ಅದಕ್ಕೆ ನಾನು ನಿಮಗೆ ಕೊಟ್ಟಿದ್ದನ್ನ ಕರ್ನಾಟಕಸ್ ಮೋಸ್ಟ್ ಬ್ಯೂಟಿಫುಲ್ ಟ್ರೈನ್ ಅಂತಂತ ಹೇಳಿ. ವೆಲ್ಕಮ್ ಟು ಕ್ರಿಕೆಟ್ ಗ್ರೌಂಡ್ ರೈಲ್ವೆ ಸ್ಟೇಷನ್, ಬೈಂದೂರು ಮೂಕಾಂಬಿಕಾ ರೋಡ್. ಎಷ್ಟು ವೈಡ್ ಐತೆ ನೋಡ್ರಿ ಇದು ರೈಲ್ವೆ ಸ್ಟೇಷನ್. ಕೊಲ್ಲೂರು ಮೂಕಾಂಬಿಕಾ ತಾಯಿ ದರ್ಶನ ಮಾಡಕ್ಕೆ ಬರ್ತೀರಂತಂದ್ರು ನಿಮಗಾಗಿ ಮುರುಡೇಶ್ವರ ಎಕ್ಸ್ಪ್ರೆಸ್. ಲಿಟ್ರಲಿ ಇಷ್ಟು ಬಿಸಿಲು ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೋಡ್ರಿ. ಭಟ್ಕಳ ಒಳಗೆ ಫುಲ್ ರೆಡ್ ಅಲರ್ಟ್ ಮಳೆ ಅಂದ್ಕೊಂಡು ಬಂದೆ, ಬಟ್ ಮಳೆ ಸಿಕ್ಕತಿ ಕಂಟಿನ್ಯೂಸ್ ಆಗಿತ್ತು. ನಾನು ಒಂದು ಸ್ವಲ್ಪ ಬೇಜಾರಾಗಿದ್ದೆ ಅಂತ ನಡಕ್ಕೆ ಇದನ್ನು ಮಾಡಿಲ್ಲ. ಬಟ್ ಇಲ್ಲೂ ಅಬ್ಸರ್ವ್ ಮಾಡಿರಿ ನೀವು, ಬರೀ 2 ಪ್ಲಾಟ್ಫಾರ್ಮ್ ಐತೆ. ಅಲ್ಲಿ 2ನೇ ಪ್ಲಾಟ್ಫಾರ್ಮ್, ಇಲ್ಲಿ 1ನೇ ಪ್ಲಾಟ್ಫಾರ್ಮ್ ಐತೆ. ಟ್ರೈನ್ ಅರೈವ್ ಆಗೈತಿ. ಸೊ ನೆಕ್ಸ್ಟ್ ಮುರುಡೇಶ್ವರ ಅರೈವ್ ಆಗುತ್ತೆ. ಪಟ್ ಅಂತ ಚಾರ್ಜ್ ಮಾಡ್ಕೊಳತ್ತೀನಿ. ಮುಂದಿನ ಪ್ಲ್ಯಾನ್ ನೋಡ್ಬೇಕಾ. ಸೊ ನಂದು ಪ್ಲ್ಯಾನ್ ಐತಿ ಮಂಗಳೂರಿನಿಂದ ಚಿಕ್ಕಮಂಗ್ಳೂರಿಗೆ ಬಸ್ ಜರ್ನಿ ಮಾಡೋಕ್ಕೆ, ಚಾರ್ಮುಡಿ ಘಾಟ್ ಹೋಗಿ. ಮತ್ತು ಅದಾದ್ಮೇಲೆ ಶೃಂಗೇರಿ ಅಂತಾನೆ ಉಡುಪಿದಿಂದ ಶಿವಮೊಗ್ಗಕ್ಕೆ ಜರ್ನಿ ಮಾಡೋದೈತಿ ವಾಯ ಆಗುಂಬೆ ಘಾಟ. ಮತ್ತು ಯಾವುದೈತಿ ಪ್ಲ್ಯಾನ, ಚಿಕ್ಕಮಂಗ್ಳೂರಿಂದ ಶಿವಮೊಗ್ಗಗೆ ಏನು ಪ್ಯಾಸೆಂಜರ್ ಬರುತ್ತೆ, ಚಿಕ್ಕಮಂಗ್ಳೂರು ಶಿವಮೊಗ್ಗ ಒಂದು ಪ್ಯಾಸೆಂಜರ್, ಅದನ್ನು ಜರ್ನಿ ಮಾಡ್ಬೇಕಂತ ಆಸೆ ಐತಿ. ಬಟ್ ಈ ವೆದರ್ ನೋಡಿ ನನಗೆ ಮೂಡೋ ಹೋಗ್ಬಿಡ್ತೀರಿ. ಇದರ ಟೈಮಿಂಗ್ ಅಬ್ಸರ್ವ್ ಮಾಡ್ರಿ ನೀವು. ಭಟ್ಕಳದ 12 ಗಂಟೆಗೆ ಟೈಮಿಂಗ್ ಇತ್ತು, ಬಟ್ 2:15 ಬಂದಿದ್ದೀವಿ ನಾವು. ಬಟ್ ಮುರುಡೇಶ್ವರ ಟೈಮಿಂಗ್ ನೋಡ್ರಿ 1:50 ಇತ್ತು. 1 ತಾಸು 50 ನಿಮಿಷ ಟೈಮಿಂಗ್ ಕೊಟ್ರೆ ಬರೀ 15 ಕಿಲೋಮೀಟ್ರಿಗೆ. ವಾವ್, ವೆದರು ಚೇಂಜ್ ಆಗೈತೆ ನೋಡ್ರಿ. ಮುರುಡೇಶ್ವರ ಎಂಟ್ರ ಆಗುವಷ್ಟು ಇದು ನಿಮ್ಗೆ ಪ್ಯಾಚ್ ಗೊತ್ತೇ ಇರ್ಬೋದಾ. ಭಟ್ಕಳ ಆದ್ಮೇಲೆ ಒಂದು ಪ್ಯಾಚ್ ಬರುತ್ತೆ ಮೌಂಟೇನ್ ಅದ. ಬಟ್ ಈಗ ನಾವು ನೋಡುವಂಗೆ ಇದು ಡಿಲೇ ಕವರ್ ಆಗಿಬಿಡುತ್ತೆ. ಈಗ ಮುರುಡೇಶ್ವರಕ್ಕಿಂತ ಮೊದಲ 5 ಕಿಲೋಮೀಟರ್ ಇರುವಾಗ ನಿಮ್ಗೆ ಶಿವನ ಮೂರ್ತಿ ನೋಡಕ್ಕೆ ಸಿಗತ್ತೆ ರೀ. ಮನೆ ಒಳಗೆ ಕುಂತನ ದರ್ಶನ ಮಾಡ್ಕೊಂಬಿಡ್ರಿ. ನೋಡ್ತಾ ನಾವು ಮುರುಡೇಶ್ವರನು ಎಂಟರ್ ಆಗಿಬಿಟ್ಟಿವಿ. ವಾವ್, ಏನು ಮಸ್ತ್ ವ್ಯೂ ಐತೆ ನೋಡ್ರಿ ಸ್ಟೇಷನಲ್ಲಿ. ಕೇಳೇನಂತ 2ನೇ ಪ್ಲಾಟ್ಫಾರ್ಮಿಗೆ ಬಂದೀವಿ ನಾವೀಗ. ಎಕ್ಸಾಕ್ಟ್ 2:15 ಬಂದಿದ್ರೆ 40 ನಿಮಿಷ ಡಿಲೇ ಆಗ್ತಿದ್ವಿ. ಬಟ್ ವ್ಯೂ ನೋಡ್ರಿ ಸ್ಟೇಷನ್ ಅದ. ಅಷ್ಟೇ ಅಲ್ಲದೆ ನೀವು ಮಳೆರಾಯ ಯಾವುದೋ ಸೆಕೆಂಡ್ಸ್ ಒಳಗೂ ಇಲ್ಲೇ ಎಂಟ್ರ್ ಹೊಡಿಬೋದು. ಮಳೆರಾಯ ಮುರುಡೇಶ್ವರಕ್ಕೆ ಎಂಟ್ರ್ ಹೊಡಿತಾನೋ ಇಲ್ಲೋ ಆಮೇಲೆ ನೋಡೋಣ ಅಂತ ನಾವು ಇನ್ನೊಂದು ವಿಡಿಯೋ ಒಳಗೆ. ಹೌದ್ರಿ, ನಾನು ಇಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತೀನಿ, ಏನೇನೆಲ್ಲ ಮಾಡ್ತೀನಿ. ನಂದು ಪ್ಲ್ಯಾನ್ ಐತಿ ಉಡುಪಿಗೆ ಹೋಗಿ ಉಡುಪಿಯಿಂದ ಮಂಗಳೂರಿಗೆ ಹೋಗೋದು. ಉಡುಪಿ ಒಳಗೆ ಸ್ಟೇ ಆಗೋಕೆ ರೈಲ್ವೆ ಸ್ಟೇಷನ್ ಒಳಗೆ ರಿಟೈರಿಂಗ್ ರೂಮ್ ಎಲ್ಲ ಐತಿ. ಸೊ ಅದು ಪ್ಲ್ಯಾನ್ ಐತೆ ನಂದು. ಅದು ನಂದು ಇನ್ನೊಂದು ಚಾನಲ್ RCD ಟ್ರಾವೆಲ್ ಸ್ಟೋರೀಸ್ ಒಳಗೆ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಮಳೆ ಆಯಿತೋ ಇಲ್ಲೋ ಅಂತೇಳಿ. ಬಟ್ ಈ ಟ್ರೈನ್ನ ನಾನು ಚೂಸ್ ಮಾಡ್ಕೊಂಡಿದ್ದ ಒಂದೇ ರೀಸನ್ ರೀ, ಈ ಟ್ರೈನ್ ಒಳಗೆ ನಿಮ್ಗೆ ಏನಂತ ಆ ಸುಖ ಸಿಗುತ್ತಲ್ಲ, ನಮ್ಮ ಕರ್ನಾಟಕ ಒಳಗೆ ರನ್ ಹೋಗುವಂಥ ಯಾವುದೇ ಟ್ರೈನ್ ಒಳಗೂ ನಿಮ್ಗೆ ಅದನ್ನು ನೋಡೋಕೆ ಸಿಗೋಂಗಿಲ್ಲ ಎಕ್ಸೆಪ್ಟ್ ಬೆಂಗಳೂರು ಡೇ ಟೈಮ್ ಟ್ರೈನ್ ಬಿಟ್ಟೆ. ಇದ್ರೊಳಗೆ ನಿಮ್ಗೆ ಪ್ಲಸ್ ಅಡ್ವಾಂಟೇಜ್ ಏನು ಸಿಗುತ್ತೆ ಅಂದ್ರೆ ನೈಟ್ ಟ್ರೈನ್ ಜರ್ನಿ ಸಿಗುತ್ತೆ. ಮತ್ತು ಕೋಸ್ಟಲ್ ಕರ್ನಾಟಕದ ನೀವು ದಿನದೊಳಗೆ ಎಂಜಾಯ್ಮೆಂಟ್ ಮಾಡ್ಬೋದು. ಜಸ್ಟ್ ನೀವು ಸರ್ ಎಂ ವಿಶ್ವೇಶ್ವರ ಟರ್ಮಿನಲ್ ಬೆಂಗಳೂರಿನಿಂದ ಇದನ್ನು ಮುರುಡೇಶ್ವರ ಮಠ ಒಂದು ಸತ ಜರ್ನಿ ಮಾಡಿ ನೋಡಿರಿ ಎಂಡ್ ಟು ಎಂಡ್.
ಮಾನ್ಸೂನ್ ಸೀಸನ್ ಒಳಗಿರಲಿ ಯಾವುದೋ ಸೀಸನ್ ಒಳಗಿರಲಿ ನೀವು ಟ್ರೈನ್ ಜರ್ನೀಸ್ ಎಂಜಾಯ್ ಮಾಡ್ತೀರಂದ್ರೆ ನೀವು ಈ ಟ್ರೈನ್ನ ಎಂಜಾಯ್ ಪಕ್ಕಾ ಮಾಡ್ತೀರಿ. ಸೊ ಅದಕ್ಕಾಗಿ ನಾನು ಈ ಟ್ರೈನ್ ಜರ್ನಿನ ತೋರಿಸಿದ್ದೆ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋಸ್ದಾಗ ಸಿಗೋಣಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಾನು ನಾರ್ತ್ ಫ್ರಂಟಿಯರ್ ರೈಲ್ವೆ NFR ಹೋಗ್ಬೇಕಿತ್ತು, ಅಸ್ಸಾಂ ಎಲ್ಲ ಸತ್ಯನಾರ ಜೊತೆ. ನನ್ನ ಲ್ಯಾಪ್ಟಾಪ್ ರಿಪೇರಿ ಕೊಟ್ಟಿದ್ರ ಸಂಬಂಧ ನಾನು ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ಸ್ಟೋರೇಜ್ ಇಶ್ಯೂಸ್. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ.